ನೀವು ಹೇಳಿದ್ರಿ ಈಗ ಅಡಮಾನ ಇಡ್ತಾರಲ್ಲ ಸರ್, ಅದ್ರ ಬಗ್ಗೆ ಹಾಗೆ ಅಡಮಾನ ನೀವು ಇಡುವಾಗ ನಿಮ್ಗೆ ಸಿಕ್ಕಿರೋ ವ್ಯಾಲ್ಯೂ ಸಿಕ್ಕಿದೆ. ಅಡಮಾನ ಇಟ್ಟಿರುವಂಥ ಚಿನ್ನನ ನೀವು ವಾಪಸ್ಸು ಬಿಡಿಸ್ಕೋತೀರಾ? ನೀವು ₹1 ನಾವು ₹32 ಕೊಟ್ಟು ನಿಮ್ಮ ₹1 ನಾವು ತಗೋಬೇಕು, ಕೊಡುವಂಥ ಬಡ್ಡಿನೂ ಅದೇ ₹32ನಲ್ಲೇ ಕೊಡಬೇಕು ನಿಮ್ಮ ₹1. ಅಲ್ಲಿಗೆ ನಮ್ಮ ಲೆಕ್ಕಾಚಾರ ಎಲ್ಲಿಗೆ ಹೋಯ್ತು ಅಂತಂತ ಹೇಳ್ಬಿಟ್ಟು ಕೇಳಿ. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ನಿನ್ನೆಯ ಬಜೆಟ್ ಭಾಳಷ್ಟು ಜನಕ್ಕೆ ಭಾಳ ಕುತೂಹಲ ಇತ್ತು ಏನೆಲ್ಲ ಆಗಿದೆ ಅಂತ. ನೋಡಿ, ಒಂದೇ ಒಂದು ಏಕಾಏಕಿಯಾಗಿ ನಮ್ಮ ಡಾಲರ್ ಎದುರು ನಮ್ಮ ರೂಪಾಯಿ ಮೌಲ್ಯ ಕುಸಿತ ಆಗಿರೋದು ಅಪ್ ಟು ₹92 ಈಗ ಸದ್ಯದ ಮಟ್ಟಿಗೆ ಓಡ್ತಾ ಇದೆ. ಇನ್ನೂ ಕೂಡ ಭಾಳ ಪಾತಾಳಕ್ಕೆ ಹೋಗಿಬಿಡುತ್ತೆ ರೂಪಾಯಿ ಮೌಲ್ಯ ಅನ್ನೋ ರೀತಿಯಾಗಿ ಮಾತನಾಡ್ತಾರೆ. ₹100 ದಾಟಿದ್ರೂ ಕೂಡ ಏನು ಅನುಮಾನ ಇಲ್ಲ ಅನ್ನೋ ರೀತಿಯಾಗೂ ಚರ್ಚೆಗಳು ಕೂಡ ಆಗ್ತಾ ಇದೆ. ಹಾಗಾದರೆ ಈ ಬಾರಿಯ ಬಜೆಟ್ ಏನೆಲ್ಲ ಬೆಳವಣಿಗೆಗಳಾಯಿತು, ಅದನ್ನು ಹೇಗೆ ನಿರೀಕ್ಷೆ ಮಾಡ್ಬೋದು, ಜೊತೆಗೆ ಸದ್ಯದ ಮಟ್ಟಿಗೆ ಹಣಕಾಸು ಉಳಿತಾಯ ಆಗಿರ್ಬೋದು, ಜೊತೆಗೆ ಗೋಲ್ಡ್ನ ಸೇವ್ ಮಾಡೋದಾಗಿರ್ಬೋದು, ಭವಿಷ್ಯದಲ್ಲಿ ನಮ್ಮ ಬದುಕನ್ನು ಹೇಗೆ ಕಟ್ಕೊಳ್ಬೇಕು ಅನ್ನೋದಾಗಿರ್ಬೋದು, ನಾವು ಇದರ ವಿಚಾರವಾಗಿ ಮಾತನಾಡಲಿಕ್ಕೆ ವಿನೋದ್ ರಾಜ್ ಸರ್ ಹತ್ರ ಬಂದಿದ್ದೀವಿ. ನಿಮ್ಗೆ ಗೊತ್ತಿರ್ಬೋದು ವಿನೋದ್ ರಾಜ್ ಸರ್ ಎಷ್ಟು ಫೈನಾನ್ಷಿಯಲಿ ಅವ್ರು ಎಷ್ಟು ಸೇಫ್ ಆಗಿರ್ತಾರೆ. ಯಾವಾಗಲೂ ಕೂಡ ಅನೇಕ ಸಲಹೆಗಳನ್ನು ಮಾಧ್ಯಮಗಳಿಗೆ ಜೊತೆಗೆ ಜನರಿಗೂ ಕೂಡ ಕೊಡ್ತಾ ಇರ್ತಾರೆ. ಹಣಕಾಸನ್ನು ಹೇಗೆ ಉಳಿತಾಯ ಮಾಡಿ ಕೃಷಿಯಲ್ಲಿ ತೊಡಗಿಸ್ಕೊಳ್ಳೋದು, ಜೊತೆಗೆ ಬಂಡವಾಳವನ್ನು ನೀವು ಗೋಲ್ಡ್ನಲ್ಲಿ ಹೂಡಿಕೆ ಮಾಡಿ ಅದನ್ನು ಸೇವ್ ಆಗಿ ಇಟ್ಕೊಳ್ಳೋದು, ಸಾಲ ಮಾಡದೇ ಇರಿ ಅನ್ನೋ ವಿಚಾರವಾಗಿ ಅವ್ರು ಕೊಡ್ತಕ್ಕಂಥ ಸಲಹೆಗಳು. ಇವತ್ತು ಅವರು ನಮ್ಮ ಜೊತೆ ಇದ್ದಾರೆ. ಆರಂಭದಲ್ಲಿ ನಾನು ವೆಲ್ಕಮ್ ಮಾಡ್ತೀನಿ ಸರ್. ನಮಸ್ತೆ ಸರ್. ಈ ಬಾರಿಯ ಬಜೆಟ್ ಅನೇಕರಿಗೆ ಒಂದು ಕುತೂಹಲ ಸಹಜವಾಗಿತ್ತು. ಇದನ್ನು ಹೇಗೆ ನೋಡ್ತೀರಿ? ಜೊತೆಗೆ ಸದ್ಯದ ಪರಿಸ್ಥಿತಿಯಲ್ಲಿ ಡಾಲರ್ ಮೌಲ್ಯ ಕುಸಿತ ಆಗಿರೋದು, ರೂಪಾಯಿ ಮೌಲ್ಯ ಡಾಲರ್ ಎದುರು, ಇದ್ರ ಬಗ್ಗೆ ಎಲ್ಲ ಹೇಳೋದಾದರೆ ಸರ್. ದೇವರು ಅದೇನು ಫಿಸ್ಕಲ್ ಡೆಫಿಸಿಟ್ಟು 4.5% ಅಂತಂತ ಹೇಳ್ತಾ ಇದ್ದಾರೆ. ಅದು ಒಂದು ನಾವು ನೋಟ್ ಮಾಡಬೇಕಂದ್ರೆ ಫಿಸ್ಕಲ್ ಡೆಫಿಸಿಟಿಂದಲೇ ಸ್ಟಾರ್ಟ್ ಆಗಿದೆ ಅದು ನಮಗೆ. ಅದು ಆಮೇಲೆ ಮಂಡನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಪ್ಯಾರಲ್ ಆಗಿ ನಿಮಗೆ ಸೆನ್ಸೆಕ್ಸು 1500 ಪಾಯಿಂಟ್ ಚಿಲ್ಲರೆ ಕುಸಿದಿರುವಂಥದ್ದು ಹೇಳ್ತಾ ಇದ್ದಾಗೇ ನಿಮಗೆ ಅದು ಬೆಳಗ್ಗೆನೇ ಅರ್ಥ ಆಗ್ತಾ ಇದ್ದೀರ ನಿಮಗೆ. ಅದು ಬಂದು ನೆಗೆಟಿವ್. ಅದು ಬಂದು ಕಾರಣ ನಾವು ನೀವು ಅಥವಾ ನಮ್ಮ ಸರ್ಕಾರ ಯಾವುದೂ ಆಗೋಕ್ಕೆ ಸಾಧ್ಯ ಇಲ್ಲ. ಇದು ವಿಶ್ವದಲ್ಲೇ ಆಗಿರ್ತಕ್ಕಂಥ ಹೊಡೆತ. ಇದನ್ನು ನಾವು ಏನು ಹೇಳ್ತೀವಿ, ಅದು ಸಿಂಪಲ್ ಫ್ಯಾಕ್ಟು, ಆಶಾ ಆಶಾ ಪರಮ ದುಃಖಂ, ನಿರಾಶಾ ನಿರಾಶಾ ಪರಮ ಸುಖಂ. ಸೊ ಅದು ಮನುಷ್ಯನಿಗೆ ಜೀವನದಲ್ಲಿ ಒಂದು ಇಂತಿಷ್ಟು ಅನ್ನುವಂಥದ್ದು, ನನಗೆ ಸಾಕು ಅನ್ನುವಂಥದ್ದು ಬಂದಾಗ ಮಾತ್ರ ಅದಕ್ಕೊಂದು ಬೆಲೆ ಇರುತ್ತೆ. ಯಾಕೆ ಎಲ್ಲವೂ ಮೀರಿದ್ದು ನಾವು ಅಲ್ಲಿಗೆ ಹೋಗ್ತೀವಿ ಅಂತಂತ ಹೇಳಿದಾಗ ಅಲ್ಲಿ ಹೋದವ್ರು ಕೆಳಗೆ ಬರಲೇಬೇಕಾಗತ್ತೆ. ಸೊ ಅದನ್ನು ನಾವು ಗಾಬರಿಯಾಗಿನೋ ಏನೇನೋ ಆಗಿಬಿಡತ್ತೆ ಅಂತ ಅದು ಪ್ಯಾನಿಕ್ ಆಗುವಂಥ ಪರಿಸ್ಥಿತಿ ಏನೂ ಅಲ್ಲ. ಕಾದಿರಿ ಆಯ್ತಾ. ನಾ ಇನ್ನೊಂದೇನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನೋಡ್ರಿ ಇನ್ನೊಂದು ನ್ಯೂಸ್ ಬರ್ತಾ ಇದೆ. ಚಿನ್ನನ ಬಂದು ಈಗ ಕಾಸಾಗಿ ಮಾಡ್ಕೊಳಕ್ಕೆ ಓಡಾಡ್ತಾ ಇದ್ದಾರೆ. ನಾನು ತುಂಬ ಮುಂದೆನೂ ಒಂದು ಮಾತು ಹೇಳಿದೆ, ಚಿನ್ನ ಕೊಟ್ಟರೆ ರೇಷನ್ ಕೊಡಲ್ಲ, ಅದನ್ನು ಹೋಗಿ ಗಿರ್ವಿ ಅಂಗಡಿನಲ್ಲಿ ನೀವು ಅಡಮಾನ ಇಟ್ಬಿಟ್ಟು ಅದಕ್ಕೆ ಬೇಕಾಗಿರೋ ಕಾಸು ತೊಗೊಂಡು ಬಂದು ನೀವು ಮನೇಲಿ ಸ್ವಲ್ಪ ಇಟ್ಕೊಂಡು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ರೇಷನ್ ತೊಗೊಂಡು ಉಳಿದಿದ್ದನ್ನ ಉಳಿಸಿದ್ರೆ ಮಾತ್ರ ನೀವು ತಿನ್ನೋಕ್ಕೆ ಸಾಧ್ಯ. ಇಲ್ಲ ಒಂದೇ ದಿವಸದಲ್ಲಿ ಅದನ್ನ ಉಡಾಯಿಸ್ಬೋದು. ಎಲ್ಲನೂ ಆಪ್ಷನಲ್ಲೇ ಇದರಲ್ಲಿ ಓಪನ್ ಇದೆ. ಆದರೆ ನಮ್ಮಲ್ಲಿ ನಮ್ಗೆ ತಿಳುವಳಿಕೆ ಇರಬೇಕು, ನಾವು ಎಷ್ಟು ಖರ್ಚು ಮಾಡಬೇಕು ಮಾಡಬಾರ್ದು. ಇವತ್ತು ಇದೊಂದು ಪರಿಸ್ಥಿತಿ, ಪ್ಯಾಂಡಮಿಕ್ ಸಿಚುವೇಶನ್ ನಂತರ ಇದು ಒಂದು ಭಾರಿ ದೊಡ್ಡ ಹೊಡೆತ. ಇದು ನಾವು ಯಾವುದೇ ರಾಜ್ಯದ ಮುಖ್ಯಮಂತ್ರಿಗಳನ್ನಾಗಲಿ ಅಥವಾ ಬಡ್ಜೆಟ್ನ ಮಂಡನೆ ಮಾಡಿದವ್ರನ್ನಾಗಲಿ ಅಥವಾ ಪ್ರಧಾನಮಂತ್ರಿಗಳಾಗಲಿ ಯಾರನ್ನೇ ನಾವು ಕೈ ತೋರಿಸಿ ಏನೂ ಹೇಳೋಕ್ಕಾಗಲ್ಲ. ಅಲ್ಲೇ ಡೆಫಿಸಿಟ್ನಲ್ಲೇ ಬಡ್ಜೆಟ್ ಮಾಡಿದ್ದಾರೆ. ಹಾಗಾಗಿ ನಾನೇನು ಹೇಳ್ತಾ ಇದ್ದೀನಿ, ಪ್ರತಿ ಬಡ್ಜೆಟಲ್ಲೂ ನಾನು ಹೇಳ್ತಾ ಇದ್ದೀನಿ ಔಟ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಹೇಳ್ರಿ. ನೀವೀಗ ಒಂದು 10 ಲಕ್ಷ ರೂಪಾಯಿಗೋ 10 ಕೋಟಿ ರೂಪಾಯಿಗೋ ನೀವು ಬಡ್ಜೆಟ್ ಹಾಕ್ತೀರಾ ಈ ವರ್ಷ ಹಾಕಿದ್ರೆ ಈ ವರ್ಷ ಕಲೆಕ್ಟ್ ಆಗಲ್ಲ. ಕರೆಕ್ಟಾ? ಮುಂದಿನ ವರ್ಷಕ್ಕೆ ನೀವೇನು ಮಾಡಬೇಕು, 26-27ರಲ್ಲಿ ನಾವು ಹಾಕಿದ್ದು 10 ಕೋಟಿಗೆ ಬಡ್ಜೆಟ್ ಮಂಡನೆ ಮಾಡಿರೋಂಥದ್ದು. ಈಗ 27-28ರಲ್ಲಿ 26-27ರ 4 ಕೋಟಿ ರೂಪಾಯಿ ನಮಗೆ ಔಟ್ಸ್ಟ್ಯಾಂಡಿಂಗಲ್ಲಿಂದ ಈ ಬಡ್ಜೆಟ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಅಂತ ಮಾತಾಡಿದಾಗ ಮಾತ್ರ ಜನಕ್ಕೂ ಅದು ಅರ್ಥ ಆಗುತ್ತೆ. ನಾನು ಪಾಪ ಸರ್ಕಾರಕ್ಕೆ ಬುದ್ಧಿ ಹೇಳುವಷ್ಟು ನಮಗೆ ಯಾವ ಅರ್ಹತೆಯೂ ಇಲ್ಲ, ಯೋಗ್ಯತೆಯೂ ಇಲ್ಲ. ಆದರೆ ನಾನು ಸಣ್ಣದಾಗಿ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸು ಬೈ MC ಶುಕ್ಲಾ ಆ್ಯಂಡ್ TS ಗ್ರೇವಲ್ ಅನ್ನುವಂಥದ್ದನ್ನು ಕಾಲಕ್ಕೆ ಲೈಲಾ ಕಾಲೇಜಲ್ಲಿ ನಮ್ಮ ಮೇಸ್ಟ್ರುಗಳು, ಪ್ಲೀಸ್ ರೀಡ್ ದಿಸ್. ನೀವು ಪರೀಕ್ಷೆಯಲ್ಲಿ ಬರೀಲಿಲ್ಲ ಅಂದರೂ ಪರವಾಗಿಲ್ಲ, ಅದ್ರ ಬಗ್ಗೆ ಬರೋದು ಇಲ್ಲ ಕ್ವೆಶ್ಚನ್ಸು. ಬಟ್ ಇವತ್ತು ಯೋಚನೆ ಮಾಡಿದಾಗ ಇವತ್ತು ಜೀವನದಲ್ಲಿ ಬರ್ತಾ ಇದೆ. ಎಲ್ಲ ಪ್ರಜೆಗಳು ಇದ್ರ ಬಗ್ಗೆ ಒಂದು ಎಚ್ಚರಿಕೆ ತಗೋಬೇಕು. ನಮ್ಮ ಸುತ್ತಲೂ ಏನಾಗ್ತಾ ಇದೆ, ಈಗ ಯಾವುದೋ ಒಂದು ಇದರಲ್ಲಿ ನಾನು ಕೇಳ್ಪಟ್ಟೆ, ಬೆಳಗ್ಗೆ ನಾನು ಜಸ್ಟ್ ನೋಡಿದೆ ಅದನ್ನ.
ಯಾರೋ ಒಬ್ಬರು ಅದೇ ಇಷ್ಟು ಕೆ ಜಿಗಟ್ಟಲೆ ಏನೋ ಚಿನ್ನ ಪಾಪ ಇದು ಮಾಡಿಬಿಟ್ಟು ಈಗ ಅದು ಕುಸಿದಾಗ ಶಾಕ್ ಆಗ್ತಾಯಿದ್ದಾರೆ. ಇನ್ನೊಬ್ಬರು ನನ್ನ ಸ್ನೇಹಿತರು ಕುಸಿದಾಗ ಶಾಕ್ ಆಗ್ತಾರೆ. ನಾನು ಹೇಳ್ತಾ ಇದ್ದೀನಿ, ಕರೆಕ್ಟ್, ನೀವು ಚಿನ್ನಕ್ಕೆ ಬಂಡವಾಳ ಹಾಕಿದ್ದು ಕರೆಕ್ಟು, ಅದು ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ. ಅದನ್ನು ಹಾಗೆ ಇಟ್ಕೊಳ್ಳೋದು ತಪ್ಪಲ್ವಾ? ಏನಿದು ಇಳಿಲೇಬೇಕಾಗತ್ತಲ್ವಾ? ಹಾಂ, ಪ್ರತಿ 5 ವರ್ಷನೂ ಒಂದು ಚುನಾವಣೆ ಆಗುತ್ತೆ. ಮುಂದಿನ 5 ವರ್ಷ ನಾನೇ ಬರ್ತೀನಿ ಅಂತ ನಮ್ಗೆ ಹೆಂಗೆ ಗೊತ್ತದದು? ಇಲ್ಲ, ಮುಂದಿನ 5 ವರ್ಷ ನಾನೇ ಇರ್ತೀನಿ, ಹಿಂಗೇನೆ ನಡೀತದೆ ಅಂತ ನಾವು ಹೇಳೋಕ್ಕಾಗಲ್ಲ. ಅದೇ ರೀತಿ ಈ ಮೌಲ್ಯಗಳು ಹತ್ತತ್ತೆ ಇಳಿಯುತ್ತೆ. ಸೊ ನೀವು 1 ರೂಪಾಯಿಗೆ ತೊಗೊಂಡಿರೋದು ಹೆಚ್ಚು ಕಡಿಮೆ ಒಂದು 7-8 ರೂಪಾಯಿ ಆದಾಗ, ಆ 1 ರೂಪಾಯಿನ ಕಳೆದಾಗಲೂ ಕೂಡ ನಿಮಗೆ ಒಂದು 6-7 ರೂಪಾಯಿ ನೀವು ಆದಾಯದಲ್ಲಿದ್ದೀರಲ್ವಾ? ಅದು 1 ರೂಪಾಯಿಗಿನ್ನ ಜಾಸ್ತಿ ತಾನೆ. ಅದನ್ನು ಯಾಕೆ ಮರಿತೀರಾ? ಅದು ಸಾಲದ? ಅದನ್ನೇ ನಾನು ಹೇಳ್ತಾರೆ, ಅದನ್ನು ಮರಿಬೇಡಿ. ಆ ಟೈಮಲ್ಲಿ ನೀವು ಎಕ್ಸಿಟ್ ಆಗಿಬಿಡಿ. ಎಕ್ಸಿಟ್ ಆಗಿಬಿಟ್ಟು ಆ ಲಾಭದಲ್ಲಿ ಕೂಡ ಈ ವ್ಯಾಪಾರದಿಂದ, ಈ ತಿಳುವಳಿಕೆಯಿಂದ ನಿಮ್ಗೆ ಇಷ್ಟು ಬಂದಿದೆ ಅಂತ ಇಟ್ಟರೆ ಅರ್ಧ ದುಡ್ಡು ಉಳಿಸ್ಕೊಳ್ಳಿ, ಇನ್ನು ಅರ್ಧ ದುಡ್ಡು ಬ್ಯಾಂಕಲ್ಲಿಡ್ರಿ. ತಕ್ಷಣ ಯಾವುದಕ್ಕೂ ಇನ್ವೆಸ್ಟ್ ಮಾಡಬೇಡಿ, ಬ್ಯಾಂಕಲ್ಲಿಡ್ರಿ, ಅದು ಬಡ್ಡಿ ಬರುತ್ತೆ. ನೀವು SB ಅಕೌಂಟಲ್ಲಿ ಹಾಕಿದ್ರು ಡೈಲಿ ಇಂಟ್ರೆಸ್ಟ್ ಇದೆ ನಿಮಗೆ, ಅಥವಾ ಯಾವುದಾದ್ರೂ ಪ್ರೈವೇಟ್ ಬ್ಯಾಂಕ್ಸು ಯಾವುದ್ರಲ್ಲಿ ಹಾಕಿದ್ರು ನಿಮ್ಗೆ ಇಂಟ್ರೆಸ್ಟ್ ಇರುತ್ತೆ. ಅದನ್ನು ಅಲ್ಲಿ ಬಿಡಿ. ಇನ್ನೊಂದು ಸ್ವಲ್ಪ ಅರ್ಧ ದುಡ್ಡನ್ನು ತಿರುಗಿ ವೆಯ್ಟ್ ಮಾಡಿ, ಎಷ್ಟು ಕುಸಿಯುತ್ತೆ ಇದು ಅಂತಂತ ಹೇಳ್ಬಿಟ್ಟು ನೋಡಿರಿ. ಫುಲ್ಲು ಕುಸಿತದೆ ಈ ಮಟ್ಟಕ್ಕೆ ಹೋದಾಗ ತಿರುಗಿ ಇನ್ವೆಸ್ಟ್ ಮಾಡಿ ನಿದ್ದೆ ಮಾಡಿಬಿಡಬೇಡಿ. ನೋಡ್ತಾ ಇರಿ ಏನಾಗ್ತಾಯಿದೆ, ನಮ್ಮ ವಸ್ತುವಿನ ಬೆಲೆ ಏನಾಗ್ತಾಯಿದೆ, ದಿನ ಚಿನ್ನದ ರೇಟನ್ನು. ನೀವು ಇಲ್ಲಿವರೆಗೂ ಕಾಯ್ಕೊಂಡು ಕೂತ್ಕೊಂಡು ನಾನು ಇಂಥದಕ್ಕೋಸ್ಕರ ನಾನು ಮಾಡಿಟ್ಟೆ ತೆಗೆದಿಟ್ಟಿದ್ದು ಆ ಮೌಲ್ಯ ಹಾಗೆ ಇದೆಯಾ, ಏರ್ತಾ ಇಲ್ಲ ಇಳಿತಾ ಇದೆಯಾ ಅಂತ ಒಂದು ದಿವಸನೂ ತಿರುಗಿ ನೋಡೋಷ್ಟು ನೆಮ್ಮದಿ ಇಲ್ಲ ಅಂದಮೇಲೆ ನಾವು ಹೇಗೆ ನಾವು ಬಿಸ್ನೆಸ್ಸಲ್ಲಿ ಪ್ರಾಸ್ಪರ್ ಆಗ್ತೀವಿ? ಆಮೇಲೆ ರಾಜ್ಯದಾಗಲಿ, ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳನ್ನಾಗಲಿ, ವಿತ್ತ ಮಂತ್ರಿಗಳನ್ನಾಗಲಿ ನಾವು ಹೇಳ್ತೀವಿ, ಈಗ ಜನರಲ್ಲಾಗಿ 6%, 6.25%, ಅದೆಷ್ಟೋ ಒಂದು 48,000 ರೂಪಾಯಿ ಬರುತ್ತೆ 1 ಕೋಟಿಗೆ. ಸೊ 480 ರೂಪಾಯಿ 1 ಲಕ್ಷಕ್ಕೆ ಅಂತಂತ ಇಟ್ಕೊಳ್ಳೋಣ. ಮೊದಲಾದರೂ 525ವರೆಗೂ ಇತ್ತು, ಅದು 480ಗೆ ಹೋಗಿದೆ, TDS ಹೋಗ್ತಾ ಈಗ 480 48,000 ರೂಪಾಯಿ ಮಾತ್ರ ಲೆಕ್ಕಾಚಾರ 1 ಕೋಟಿಗೆ. ಅದು ದುಡ್ಡು ತಾನೆ. ಸೊ ನಾವು ಏನು ಮಾಡಬೇಕು ಈಗ? ಯಾವಾಗ ಹಾಕಬಾರ್ದು ಅವಾಗ ಹಾಕಬಾರ್ದು, ಯಾವಾಗ ಜಾಸ್ತಿ ಖರ್ಚು ಮಾಡಬಾರ್ದು ಅವಾಗ ಖರ್ಚು ಮಾಡಬಾರ್ದು. ಯಾವಾಗ ಖರ್ಚು ಮಾಡಬೇಕು, ಬೇಕು ಅಂದರೆ ಖರ್ಚು ಮಾಡಿರಿ, ಉಳ್ದಿರೋದು ತೆಗೆದು ಯಾರಿಗೋಸ್ಕರ ರೀ ತಲೆ ಮೇಲೆ ಹಾಕ್ಕೊಂಡು ಹೋಗ್ತೀರ ಅಂತ ಎಷ್ಟೋ ಜನ ಮಾತಾಡ್ತಾರೆ. ನಮ್ಮ ತಲೆ ಮೇಲೆ ಹಾಕ್ಕೊಂಡು ಹೋಗಲಿಲ್ಲ ಅಂದರೂ ಪರವಾಗಿಲ್ಲ, ಪ್ರೀತಿಯಿಂದ ಸಾಕಿರ್ತೀರಲ್ವ ಮಕ್ಕಳು, ಅವ್ರ ತಲೆ ಕಾಯಕ್ಕಾದರೂ ಬೇಕಲ್ವ ಅದು. ಭಾಳ ಜನಕ್ಕೆ ಜಡ್ಜ್ ಮಾಡೋದು ತುಂಬ ಕಷ್ಟ ಆಗ್ಬಿಟ್ಟಿದೆ ಸರ್. ಯಾವಾಗ ಗೋಲ್ಡ್ ರೇಟ್ ಕಮ್ಮಿ ಆಗುತ್ತೆ, ಯಾವಾಗ ಗೋಲ್ಡ್ ರೇಟ್ ಜಾಸ್ತಿ ಆಗುತ್ತೆ, ಅದನ್ನು ಹೋಗ್ಲಿ ಅಡಮಾನ ಇಡ್ತಾರಲ್ಲ ಸರ್, ಅದು ಆ ವೇ ಸರಿನಾ ತಪ್ಪ, ಏನು ಹೇಳ್ತೀರಿ ಸರ್? ಅಡಮಾನ ಇಡುವಂಥದ್ದು ನೋಡಿ, ಒಡವೆ ಯಾಕೆ ಅನ್ನುವಂಥದ್ದು ತುಂಬ ದೊಡ್ಡ ಒಂದು ಇತಿಹಾಸ ಇದೆ. ಅದು ಆ ಒಡವೆ ಯಾವುದಾದ್ರೂ ಒಂದು ಕಷ್ಟದ ಪರಿಸ್ಥಿತಿನಲ್ಲಿ, ನಮಗೆ ಪರ್ಸ್ನಲ್ ಅನುಭವ ಒಂದು ಸರಿ ಈ ಬ್ಯಾಂಕಿಗೆ ಹೋಗೋದು ಮರ್ತ್ಬಿಟ್ವಿ ನಾವು, ಮಲಗಿಬಿಟ್ಟಿದ್ದೆ. ಭಾನುವಾರ ಬೆಳಗ್ಗೆ ಎದ್ದು ನೋಡಿದ್ರೆ 50 ರೂಪಾಯಿ ಇದೆ. ಅಯ್ಯೋ ನಾವು ಮರ್ತ್ಬಿಟ್ಟೇವೇನು ಅಂತ ನನ್ನ ತಾಯಿಯವ್ರು ಹೇಳಿದ್ರು. ಏನು ಮಾಡೋದು ಅಂತ ಕೇಳಿದ್ರೆ ಕಾಸಿಲ್ಲ, ಒಡವೆ ಇದು ಮಾಡೋಣ ಅಂತಂತ ಹೇಳಿದ್ರೆ ಅದು ಒಂಥರ ಇದಾಗೋಯ್ತು ಸರ್. ಮನೆಯಲ್ಲಿ ಪಾಪ ನಮ್ಮ ಮನೆ ಇದು ನಮ್ಮ ಸೇವಕರು ಒಬ್ಬರು ಪಾಪ ಅವ್ರ ಹತ್ರ 1000 ರೂಪಾಯಿ ಇಸ್ಕೊಂಡ್ಬಿಟ್ಟು ಅವತ್ತು ಖರ್ಚು ಮಾಡಿದ್ದೀವಿ. ಮಾರನೇ ದಿವಸ ಬ್ಯಾಂಕ್ ಹೋಗಿ ಡ್ರಾ ಮಾಡಿಕೊಟ್ವಿ. ಸೊ ನಾನೇನು ಹೇಳ್ತಾ ಇದ್ದೀನಿ, ಅಡಮಾನ ಇಡೋದು ಯಾಕೆ ಇಡ್ತಾ ಇದ್ದೀರಾ? ಇದು ಬೇಕಾ, ಇದು ಬೇಡವಾ? ಇನ್ನು ಮುಂದೆ ನಾನು ಹೇಳ್ತಾ ಇದ್ದೀನಿ, AI ಫೀಲ್ಡ್ನಲ್ಲಿ ನಾನು ಹೇಳ್ತೀನಿ, ಈಗ ಅವರು AI ತರ್ತಾ ಇದ್ದಾರೆ ಎಕ್ಸಾಕ್ಟಾಗಿ ಅಕ್ಯುರೇಟಾಗಿ. ನಾನು ಈಗ ಅದೇ ನಮಗೊಂದು ಪಾಠ ಅಂತ ತಿಳ್ಕೊಳ್ಳಿ ನಿಮಗೆ. ಈಗ ನೀವೇ AI ಆಗ್ರಿ, AI ಆಗ್ರಿ ಅಂದರೆ ಆಲ್ ಟೈಮ್ ಯು ಶುಡ್ ಬಿ ವೆರಿ ವೆರಿ ಇಂಟೆಲಿಜೆಂಟ್ ದನ್ AI ಅಂತಂದು ಹೇಳ್ತೀನಿ ನಾನು. ಫಸ್ಟು ಮಿತಭಾಷೆ ಆಗೋದು, ಎರಡನೇದು ಗೊತ್ತಿದ್ದರೆ ಏನಾದರೂ ನಾವು ಮಾಡೋದು, ಮೂರನೇದು ನಮಗೇನೂ ಗೊತ್ತಿಲ್ಲ ಅಂದರೆ ಆ ಕಡೆ ತಲೆ ಇಟ್ಟು ನಾವು ಮಲಗಬಾರ್ದು. ತಲೆ ಇಟ್ಟು ಮಲಗಬಾರ್ದು. ಯಾಕೆ ಮಲಗಬೇಕು? ಇಲ್ಲ ಹಲವರನ್ನ ಕೇಳಿ ಸರಿ ಹೋಗುತ್ತಾ ಅಷ್ಟು ಮಾಡಿರಿ, ಇಲ್ಲ ನಿಮಗೆ ಗೊತ್ತಿದ್ದು ಯಾವ ದಾರಿ ಇದೆಯೋ ಅದ್ರಲ್ಲಿ ಮಾಡಿರಿ. ಇನ್ನೂ ಇವತ್ತಿನ ಪರಿಸ್ಥಿತಿಲಿ ಹೇಳೋಕ್ಕೋದ್ರೆ ನಾನು ಅದು ಮಾಡ್ತೀನಿ, ನಾನು ಇದು ಮಾಡ್ತೀನಿ, ಉತ್ಸಾಹಿಗಳಾಗಿ ದುಡುಕಕ್ಕೆ ಹೋಗಬೇಡಿ. ಏನು ಹಳೆ ಇದರಲ್ಲಿ ನಿಮಗೆ 4 ಆಣೆಯಿಂದ 8 ಆಣೆ ಲಾಭ ಬರ್ತಾಯಿತ್ತೋ ಅದರಲ್ಲಿ ಇನ್ನೂ ಜಾಸ್ತಿ ಮಾಡ್ಕೊಬೇಕು ಅಂದರೆ ಸ್ವಲ್ಪ ಖರ್ಚು ಕಡಿಮೆ ಮಾಡಿಕೊಂಡ್ರೆ ಲಾಭ ಜಾಸ್ತಿ ಆಗುತ್ತೆ, ಅಷ್ಟು ಬಿಟ್ಟರೆ ಬೇರೆ ಏನೂ ಆಗೋಲ್ಲ. ನಾನು ನನ್ನ ತಾಯಿಯವ್ರ ಜೊತೆ ಇಷ್ಟು ವರ್ಷ ಇಷ್ಟು ಕಾಲ ಸರ್ವಿಸಲ್ಲಿ ನಾನು ನೋಡಿಬಿಟ್ಟೆ. 13 ವರ್ಷ ಆಯಿತು ನಾವು ಚಿತ್ರರಂಗ ಬಿಟ್ಟು, ಆಫೀಸ್ ಇದೆ, ಎಲ್ಲ ನಡೆಸ್ತಾ ಇದ್ದೀವಿ. ಟ್ಯಾಕ್ಸ್ ಕಟ್ಟಿ ನಾನು ಸಂಬಳ ಕೊಡ್ತಾಯಿದ್ದೀನಿ, ಟ್ಯಾಕ್ಸ್ ಕಟ್ಟಿ ನಾನು ಪೆನ್ಷನ್ಸ್ ಕೊಡ್ತಾಯಿದ್ದೀನಿ.
ಈಗ ನನಗೆ 40,000 ರೂಪಾಯಿ ಕಡಿಮೆ ಆಗೋಯ್ತು. ಕೊಡ್ತಾ ಇದ್ದಿದ್ದು ಇದರಲ್ಲಿ ನಮಗೆ ಬರೋ ಬಡ್ಡಿನಲ್ಲಿ 40,000 ಕಮ್ಮಿ ಆಯಿತು. 2 ಸರಿ ರೆಪೋ ರೇಟ್ ಕಮ್ಮಿ ಮಾಡಿದ್ರು, ನೋಡಿದ್ರಲ್ಲ ನೀವು RBI. 2 ಸರಿಗೆ ಇದಿಷ್ಟು ಕಮ್ಮಿ ಆದದ್ದು ಕಮ್ಮಿ ಆಯಿತು, ಬಡ್ಡಿ 40,000 ಕಮ್ಮಿ ಆಯಿತು ಟೋಟಲ್ ಒಂದು ಅಮೌಂಟ್ಗೆ. ಅದು 3,07,000 ಒಂದು ಇದರಲ್ಲಿ ಬರೋದು ನಮಗೆ. ಅದು 2,67,000 ಆಗಿದೆ ಈಗ. ಸೊ 40,000 ಜಂಪ್ ಆಯಿತು. ಸೊ ಅಲ್ಲಿನೇ ನಾನು ಅರ್ಥ ಮಾಡ್ಕೊಂಬಿಟ್ಟೆ, ಏನೋ ಸಮಥಿಂಗ್ ಇಸ್ ಗೋಯಿಂಗ್ ರಾಂಗ್, ಏನೋ ತೊಂದರೆ ಆಗ್ತಾಯಿದೆ. ಇನ್ಫ್ಲೇಷನ್ನು ಕರೆಕ್ಟಾಗಿದ್ದರೆ, ಪರ್ಫೆಕ್ಟಾಗಿದ್ದರೆ ಈ ಇಳಿಕೆ ಕಾಣಿದ್ರಲ್ಲಿ ಅರ್ಥ ಇದೆ. ಈಗ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಹಾಂ, ನೀವು ಒಂದು ಸನ್ ಪ್ಯೂರ್ ಆಯಿಲ್ ಆಗಲಿ, ಅದೇನು ಹೇಳ್ತೀವಲ್ಲ ಗ್ರೌಂಡ್ನಟ್ ಆಯಿಲ್, ಇನ್ನೊಂದು ಬರುತ್ತೆ ಗೋಲ್ಡ್ ವಿನ್ನರು, ಅದಾಗಲಿ, ಅಥವಾ ಯಾವುದೇ ರೈಸ್ ಬ್ರೌನ್ ಆಯಿಲ್ ಆಗಲಿ, ಈಗ ಎಲ್ಲ 180 ರೂಪೀಸು ಆ ಮಟ್ಟಕ್ಕೇ ಇದೆ. ಇಲ್ಲಿ ಏನು ಕಮ್ಮಿ ಆಗಿಲ್ಲ, ಏನೂ ಇಳಿದಿಲ್ಲ. ಈಗ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಅಲ್ಲಿಗೆ ಯಾವ ಲೆಕ್ಕಾಚಾರದಲ್ಲಿ ಇನ್ಫ್ಲೇಷನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ? ಒಂದು. ಎರಡನೇದು, ನಾವು ಯಾವಾಗಲೂ ನೆಗೆಟಿವ್ ಆಗಿ ನಾವು ಹೇಳ್ತಾ ಹೋದಾಗ ಏನಾಗ್ತದೆ ಅಂದರೆ ಅಯ್ಯೋ 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 ಅಂತ ಅದರದ್ದು ಒಂದು ಪರಿಣಾಮ ಬೀರ್ಬಿಡುತ್ತೆ ಅನ್ನೋಂಥದ್ದು. ಅದು ನೆಗೆಟಿವ್ ಆಗಿ ಯಾರೂ ಹೇಳಲ್ಲ. ಆದರೆ ನೀವು ಅಂಕಿ ಅಂಶಗಳನ್ನ ನಿಮಗೆ ನೋಡೋಕ್ಕೂ ಸಮಯ ಇಲ್ಲ, ನಿಧಾನ ಇಲ್ಲ. ಬರೀ ಇದನ್ನು ಸ್ಕ್ರಾಲ್ ಮಾಡ್ತಾ 100% ನಾವು ಸ್ಕ್ರಾಲ್ ಮಾಡ್ತೀವಿ, ಹೇಳೋರು ಸ್ಕ್ರಾಲ್ ಮಾಡ್ತಾರೆ, ಕೆಲವರು ಸ್ಕ್ರಾಲ್ ಮಾಡ್ತಾ ಇರ್ತಾರೆ. ಎಂಟರ್ಟೈನ್ಮೆಂಟ್ ಬೇಕು ಅಂತ, ಅದು ಖಂಡಿತ ಜೀವನ ಅದಕ್ಕೆ ಕಸ್ಟಮೈಸ್ ಆಗಿದೆ. ಆದರೆ ಅದ್ರಲ್ಲಿ ಇಂಟೆಲಿಜೆಂಟಾಗಿ ಸ್ಕ್ರಾಲ್ ಮಾಡಿರಿ. ನಿಮ್ಮ ಅರಿವನ್ನು ಎಚ್ಚರಿಸುವಂಥ ಸ್ಕ್ರಾಲಿಂಗ್ ಮಾಡಿರಿ. ಅನ್ವಾಂಟೆಡ್ ಸ್ಕ್ರಾಲಿಂಗ್ ಬೇಡ. ನಾನು ಎಂಟೈರ್ ಯೂತ್ಸಿಗೆ ಹೇಳ್ತಾ ಇದ್ದೀನಿ, ಒಂದಲ್ಲ ಒಂದು ದಿವಸ ಪ್ರತಿಯೊಬ್ಬರು ಇಂಡಿಯಾದಲ್ಲಿ, ಪ್ರತಿಯೊಬ್ಬ ಯೂತ್ ನಾನು ಹೇಳ್ತಾ ಇದ್ದೀನಿ, ಟ್ಯಾಲೆಂಟು, ನಾವು ಕಲಾವಿದರು, ನಾವು ಡ್ಯಾನ್ಸರ್ಸು, ನಾವು ಹಂಗೆ ನಾವು ಹಿಂಗೆ, ಅದು ಒಂದು ಭಾಗ. ಅದು ಇನ್ನೊಬ್ಬರು ನಾನು ಬಿಸ್ನೆಸ್ ಮ್ಯಾನು, ನಾನು ಹಂಗೆ ಹಿಂಗೆ, ನಾನು ಈ ಥರ ಆ ಥರ ಇನ್ನೊಬ್ಬರು ಇನ್ನೇನೋ. ಆದರೆ ಜನ್ರಲ್ಲಾಗಿ ಇನ್ನೊಂದು ಇದರಲ್ಲಿ ಶಾರ್ಟ್ಸಲ್ಲಿ ನಾನು ನೋಡಿದಾಗ ಜೊತೆಯಲ್ಲಿ ಓದಿರೋ ಸಮಕಾಲೀನವಾದ ಸ್ಟೂಡೆಂಟ್ಸು, ವಿದ್ಯಾವಂತರು ಎಲ್ಲರೂ ಕೂತಿದ್ದಾರೆ. ಇದರಲ್ಲಿ ಈ ಥರ ಸಾಫ್ಟ್ವೇರ್ ಇಂಜಿನಿಯರು, ಇವರು ಈ ಕಂಪ್ನಿಯಲ್ಲಿ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಇನ್ನೊಬ್ಬರು ದೊಡ್ಡ ಇವರು CEO ಆಗಿದ್ದಾರೆ ಈ ಥರ ಕಂಪ್ನಿಯಲ್ಲ, ಹಂಗೆ ಹಿಂಗೆ ಅಂತ ಹೇಳಿದ್ದಾರೆ. ಲಾಸ್ಟ್ ಲೈನ್ನಲ್ಲಿರೋರನ್ನ ಎಬ್ಸಿಗೆ ಕೇಳಿಸ್ತಾರೆ, ಯಜಮಾನನೇ MDನೇ ನಾನು ಅಂತ ಹೇಳ್ತಾರೆ ಲಾಸ್ಟ್ ಲೈನಲ್ಲಿ. ಸೊ ನಾನು ಲಾಸ್ಟ್ ಲೈನ್ನಲ್ಲಿದ್ದವನು, ನಾನು ನಮ್ಮ ಸ್ಕೂಲ್ನಲ್ಲಿ ಹೇಳಾಯ್ತಾ, 50 ಮಾರ್ಕು 60 ಮಾರ್ಕು, ಲಾಸ್ಟ್ ಅಂದರೆ 80 ಮಾರ್ಕ್ ತೊಗೊಂಡು ತುಂಬ ಕಷ್ಟಪಟ್ಟು ತೊಗೊಂಡಿದ್ದೀನಿ. ಸೊ ಆ ಲಾಸ್ಟ್ ಲೈನ್, ಸೊ ವಿ ಬಿಕೇಮ್ MDs. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಏನೂ ಇಲ್ಲ ಈ ಜೀವನದಲ್ಲಿ ಅಂತ ಯಾರೂ ತಿಳ್ಕೊಬಾರ್ದು. ಎಂಡ್ ಆಫ್ ದ ಡೇ ಒಬ್ರು ಕೇಳ್ತಾರೆ, ನನ್ನ ಮಗಳನ್ನ ಹೇಗೆ ಸಾಕ್ತೀಯಾ, ಎಲ್ಲಿ ನಿಮಗೆ ಕೊಟ್ಟವರು ಹೇಗೆ ಸಾಕ್ತೀಯಾ? ಅದು ನಮ್ಮ ತಿಳುವಳಿಕೆ, ನಮ್ಮ ಬ್ರಿಲಿಯನ್ಸಿನಲ್ಲಿ ನಾವು ಇದು ಮಾಡ್ಕೊಂಡು, ಹೌದು ನಾನು ಸಾಕ್ತೀನಿ, ಸಾಕು ತೋರಿಸಿದ್ದೀನಿ ನೋಡಿ ಅಂತ ಹೇಳಬೇಕು. ಅದಕ್ಕೆ ಈ ಎಕ್ಸ್ಟ್ರಾ ಬ್ರಿಲಿಯನ್ಸಿ ಮನುಷ್ಯನಿಗೆ ಬರಬೇಕು. ನಾವು ಸಂಪಾದನೆ ಮಾಡಿಟ್ಟಿದ್ದನ್ನು ಕಳಿಬಾರ್ದು, ಕೂಡಿಸಿಟ್ಕೋಬೇಕು. ಸರಿಯಾದ ಒಂದು ಮಾಹಿತಿನ ಇವಾಗ ಕೈಯಲ್ಲಿ ಮೊಬೈಲ್ನ ನಾನು ಹೇಳ್ತೀನಿ, ಬೇರೆದಕ್ಕೆ ಯೂಸ್ ಮಾಡಬೇಡಿ. ಯೂತ್ಸು ದುಡ್ಡು ಕೂಡಿಡ್ಬೇಕು. ಇವತ್ತು ನೀವು ಇಂಥ ಒಂದು ಕುಸಿತ ಯಾವತ್ತೂ ನೋಡೋಕ್ಕೆ ಸಾಧ್ಯ ಇಲ್ಲ. ದಿಸ್ ಇಸ್ ಅಗೇನ್ ಸೆಕೆಂಡ್ ಹಿಸ್ಟ್ರಿ ಇದು, ಈ ಕೊಲ್ಯಾಪ್ಸು, ಎಕನಾಮಿಕ್ ಕೊಲ್ಯಾಪ್ಸು ಸೆಕೆಂಡ್ ಹಿಸ್ಟ್ರಿ. ಸೊ ಸೀನಿಯರ್ ಸಿಟಿಸನ್ಸು ನಾವು ಇವರೆಲ್ಲ ಏನಾಗುತ್ತೆ, ಜೀವನನ ನೋಡಿ ಸರಿ ರಿಲ್ಯಾಕ್ಸ್ ಆಗೋಣ ಅಂತ ಯೋಚನೆ ಮಾಡೋರು. ಬಟ್ ನೀವು ಇನ್ನೂ ಜೀವನನ ಸರಿಯಾಗಿ ನೋಡಬೇಕಾದವರು, ಪ್ರಬುದ್ಧಮಾನಕ್ಕೆ ಬರಬೇಕಾದವರು. ಆ ಪ್ರಬುದ್ಧಮಾನದ ಜೊತೆಯಲ್ಲಿ ಬರೀ ನಮ್ಮ ಹತ್ರ ಪ್ರತಿಭೆ ಇದ್ದರೆ ಸಾಲದು. ಪ್ರತಿಭೆ ಜೊತೆಯಲ್ಲಿ ಆ ಪ್ರತಿಭೆನ ಎನ್ಕ್ಯಾಶ್ ಮಾಡ್ಕೋಬೇಕು. ಹಣವಾಗಿ ಮಾಡಲೇಬೇಕಾಗತ್ತೆ ರೀ. ಹೌದು, ನಾನು ಎಲ್ಲೇ ಹೋಗಲಿ, ಯಾರೇ ಹೋಗಲಿ, ಎಂಥ ಕಲಾವಿದರು ಹೋಗಲಿ, ಟೆಕ್ನಿಷಿಯನ್ಸ್ ಹೋಗಲಿ, ಯಾರೇ ಹೋಗಲಿ, ನೀವು ಸನ್ಮಾನ ಮಾಡ್ತೀರಾ, ಅವರಿಗೆ ಶಾಲು ಹೊದಿಸಿ ಜೊತೆಲಿ ಒಂದು ರಿವಾರ್ಡ್, ಕ್ಯಾಶ್ ರಿವಾರ್ಡ್ ಕೊಡ್ರಿ. ಕ್ಯಾಶ್ ರಿವಾರ್ಡ್ ಕೊಡ್ರಿ. ಶಾಲೇನು ಚಳಿ ಆಗುತ್ತೆ ಅಂತ ಓದಿಸ್ತೀರಾ? ಸನ್ಮಾನಕ್ಕೆ ನಾವು ತುಂಬ ಗೌರವಿಸ್ತೀವಿ, ಯಾಕಂದರೆ ಅದರ ಸಾಧನೆಗೆ ನೀವು ಮಾಡಿರುವಂಥ ಸನ್ಮಾನ. ಆದರೆ ಬದುಕಿಗೆ ಸನ್ಮಾನ ಸಾಲದು. ಅರ್ಥ ಆಯ್ತರ ನಾನು ಹೇಳಿದ್ದು? ಏನಾದರೂ ಕೊಡ್ರಿ. ಸೊ ದೇ ವಿಲ್ ರಿಮೆಂಬರ್ ಇಟ್. ದೇವ್ರಿಗೆ ಕೊಡ್ತೀರಾ ದಕ್ಷಿಣೆನ, ಕಲಾವಿದರಿಗಾಗಲಿ, ಕ್ರೀಡಾಪಟುಗಳಿಗಾಗಲಿ, ನಮ್ಮ ಸೈನಿಕರಿಗಾಗಲಿ ಹೇಳ್ತಾ ಇದ್ದೀನಿ. ಈಗ ನಮ್ಮ ವಿದ್ಯುತ್ತಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಅವರಿಗೆ ಆಗಲಿ
ಒಬ್ಬ ಲೈನ್ಮ್ಯಾನ್ ಕೂಡ ಏನು ಸಾಮಾನ್ಯ ವ್ಯಕ್ತಿ ಅಲ್ಲ. ಕೆಳಗಡೆ AW ಹೇಳ್ಬೋದು, ಹಿಂಗತ್ತು ಅಂತ, ತಾನು ಹತ್ತಕ್ಕಾಗಲ್ಲ. ಲೈನ್ಮ್ಯಾನ್ ಹತ್ತಬೇಕು. ಆ ಹತ್ತಿರ ಲೈನ್ಮ್ಯಾನ್ಗೆ ಯಾವತ್ತಾದರೂ ಒಂದು ಒಳ್ಳೆ ಮೆಡಲ್ ಕೊಟ್ಟು ಇಷ್ಟು ಅಂತ ಕೊಟ್ಟು ಸಂಬಳ ಕೊಡ್ತಾಯಿದ್ದೀವಲ್ಲ, ಅದೆಲ್ಲ ಸಾಲದು. ಅವ್ರ ಟ್ಯಾಲೆಂಟಿಗೆ ರೆಸ್ಪೆಕ್ಟ್ ಮಾಡಬೇಕು ಅವ್ರನ್ನ. ಇವೆಲ್ಲನೂ ತುಂಬ ದೊಡ್ಡದು ಅಪ್ಪಾಜಿ. ನಾನು ಹೇಳ್ತಾಯಿದ್ದೀನಿ, ಏನು ಮಾಡಬೇಕು ಅಂದರೆ ಅದನ್ನು ಮಾಡ್ಕೊಂಡು ಹೋಗಲೇಬೇಕು. ಆ ಹಣನ ಯಾರು ಯಾವತ್ತೂ ಮಿಸ್ಯೂಸ್ ಮಾಡಬಾರ್ದು. ಮಿಸ್ಯೂಸ್ ಮಾಡೋಕ್ಕೆಲ್ಲ ಹೊರಟೋಯ್ತು. ಇದನ್ನು ನಾನು ಮತ್ತೆ ನಾನು ಎಲ್ಲ ವರ್ಗದವ್ರಿಗೆ ಹೇಳ್ತಾಯಿದ್ದೀನಿ, ದುಡ್ದಿರೋ ದುಡ್ಡನ್ನು ದಯವಿಟ್ಟು ವೇಸ್ಟ್ ಮಾಡಬೇಡಿ. ನಮಗೆ ಭಗವಂತ ಅಲ್ಲ, ಯಾರೂ ನಮ್ಮನ್ನು ಕೈ ಹಿಡಿದು ಕಾಪಾಡೋಕ್ಕಾಗಲ್ಲ, ಮೇಲೆತ್ತಕ್ಕಾಗಲ್ಲ. ಒಂದು ಸರಿ ಕಳ್ಕೊಂಬಿಟ್ರೆ. ಭಾಳಷ್ಟು ಮಾಧ್ಯಮಗಳಲ್ಲಿ ಹೇಳ್ತಾ ಇದ್ರು, ದಿಢೀರ್ ಕುಸಿತ ಆಯಿತು, ಚಿನ್ನದ ಬೆಲೆ ಕುಸಿತ ಆಯಿತು. ನಾವು ಕಂಪ್ಯಾರಿಟಿವ್ಲಿ ಒಂದು 5 ವರ್ಷದ ಹಿಂದೆ ಅಥವಾ ಒಂದು 10 ವರ್ಷದ ಹಿಂದೆ ಚಿನ್ನ ನೋಡಬೇಕಾದ್ರೆ ಯಾವ ರೇಟ್ ಇತ್ತು, ಈಗ ಯಾವ ರೇಟ್ ಇದೆ ಅಂತ. ಕಡಿಮೆ ಆಗಿರೋದು ಸಹಿತ ಎಲ್ಲೋ 1000 ಗಟ್ಟಲೆ ಅನ್ನೋದು ಭಾರಿ ದಿಢೀರ್ ಕುಸಿತ ಅಂತ ಅನ್ಸ್ಕೊಳ್ಳೋದಿಲ್ಲ. ಈ ಥರ ಸುದ್ದಿ ಕೇಳಿದಾಗ ನಮಗೇನು ದೊಡ್ಡ ಗ್ಯಾಪ್ ಅಂತ ಅನ್ಸೋದಿಲ್ಲ, ನಮಗೆ ಅನಿಸಲ್ಲ. ಆದರೆ ನಾವೇನು ಅನ್ಕೊಬೇಕು ಅಂತಂತ ಹೇಳಿದ್ರೆ, ನಾವು ಹೇಗೆ ಯಾವಾಗ ಎಂಟ್ರಿ ಆಗಬೇಕು, ಯಾವಾಗ ಎಕ್ಸಿಟ್ ಆಗಬೇಕು. ಅದೇ ನೀವು ಏನಾದರೂ ಮಾಡಿ. ಆಮೇಲೆ ಇನ್ನೊಂದು ನೀವು ಹೇಳಿದ್ರಿ, ಈಗ ಅಡಮಾನ ಇಡ್ತಾರಲ್ಲ ಸರ್, ಅದ್ರ ಬಗ್ಗೆ ಹಾಗೆ. ಅಡಮಾನ ನೀವು ಇಡುವಾಗ ನಿಮ್ಗೆ ಸಿಕ್ಕಿರೋ ವ್ಯಾಲ್ಯೂ ಸಿಕ್ಕಿದೆ. ಅಡಮಾನ ಇಟ್ಟಿರುವಂಥ ಚಿನ್ನನ ನೀವು ವಾಪಸ್ಸು ಬಿಡಿಸ್ಕೋತೀರಾ? ಭಾಳ ಜನ ಮಾಡಲ್ಲ ಅದನ್ನ. ಹೋದಾಗೆ ಅದು. ಇಲ್ಲಿ ಇದು ಹೋದಾಗೆ, ಅಲ್ಲ ಅದು ಹೋದಾಗೆ. ಹಣ ಆದರೆ ನಿಮ್ಗೆ ಕೊಟ್ಟರೆ ಹಣ ವಾಪಸ್ ಕೊಡು ಅಂತ ಕೇಳ್ತಾರೆ. ಚಿನ್ನ ಕೇಳೋದು ಅವ್ರು ಮಾರ್ಕೊತಾರೆ. ಕರೆಕ್ಟಾ? 100%. ಇದು ಏನು ಅಂತಂತ ಹೇಳಿದ್ರೆ, ಇದು ಹೊಡೆದು ಇಸ್ಕೊಳ್ಳೋ ಹಾಗೆ, ಅದು ಏನೋ ಮಾಡ್ತೀರಾ ಗೊತ್ತಿದ್ದು ಎಲ್ಲಿಟ್ಟು ಕಳ್ಕೊಳ್ಳೋ ಹಾಗೆ. ಜೊತೆಗೆ ಈಗಿನ AI ನೀವು ಹೇಗೆ ನೋಡ್ತಾ ಇದ್ದಾರೋ ಗೊತ್ತಿಲ್ಲ. ನೀವೆಲ್ಲ ಕೃಷಿಲಿ ಮ್ಯಾನ್ ಪವರ್ಗೆ ಭಾಳ ವ್ಯಾಲ್ಯೂ ಕೊಟ್ಟರು. ಈಗೆಲ್ಲ ಟೆಕ್ನಿಕಲ್ ಪವರ್ ಒಂಥರ ಎಲ್ಲ ಮಿಷಿನ್ಸ್ಗಳೇ ಮಾಡೋ ಥರ. ಬಟ್ AI ಒಂದು ದೊಡ್ಡ ಹೆಬ್ಬಾಗಿಲು ತೆರೆದುಬಿಟ್ಟಿದೆ ಅಂತ ಅನ್ಕೋಬೋದು. ಯಾಕೆಂದರೆ ಆಂಧ್ರ ಪ್ರದೇಶದಲ್ಲಾದಂಥ AI ಹಬ್ ಹೊಸ ಒಂದು ಸ್ಥಾಪನೆ ಆಗಿರೋದು. ಕರ್ನಾಟಕಕ್ಕೂ ಕೂಡ ಆಫರ್ ಬರ್ತಾ ಇತ್ತು ಅಂತ. ಬಟ್ ಹೇಗೆ ನಾವು ಒಪ್ಕೊಳ್ಬೇಕು ಅಥವಾ ಏನೇ ತಿರಸ್ಕಾರ ಮಾಡಬೇಕು ಗೊತ್ತಾಗ್ತಾ ಇಲ್ಲ. AI ಒಗ್ಗಿಸ್ಕೊಳ್ಳೋದು, ತಿರಸ್ಕಾರ ಮಾಡ್ತಕ್ಕಂಥದ್ದು ಜನಗಳಿಗೆ ಬಿಟ್ಟಿದ್ದು. ಅದು ಅವರಿಷ್ಟ. ಬೇಕು ಅಂದರೆ ಸ್ವೀಕಾರ ಮಾಡ್ತಾರೆ, ಬೇಡ ಅಂದರೆ ತಿರಸ್ಕಾರ ಮಾಡ್ತಾರೆ. ಯಾಕೆ ಬೇಕು ಯಾಕೆ ಬೇಡ ಕೂಲಂಕುಷವಾಗಿ ಎಲ್ಲ ತಿಳುವಳಿಕೆ ಇರೋರು. ನಾನು ಅದಕ್ಕೆ ಇನ್ನು ಮುಂದೆ ಪ್ರತಿಯೊಬ್ಬ ಮನುಷ್ಯನೂ ಅವನು ಚರ್ಚಾಕೂಟದಲ್ಲಿರಬೇಕು. ಬೇಡದಿರೋ ಚರ್ಚೆ ಬೇಡ, ಬೇಕಾಗಿರೋ ಚರ್ಚೆ. ಇದು ಬೇಕಾ, ಇದು ಬೇಡವಾ, ಯಾಕೆ ಬೇಕು ಯಾಕೆ ಬೇಡ ಮಾತಾಡೋದನ್ನು ಬರ್ಕೊಳ್ಳಿ. ರೆಕಾರ್ಡ್ ಆಗಿರುತ್ತೆ. ರೆಕಾರ್ಡ್ ಆಗಿದ್ದರೆ ತಪ್ಪು ಇರ್ಬೋದು. ತಪ್ಪನ್ನ ನೀವು ಎತ್ತಿಡಿದು ಹೇಳುವಂಥದ್ದಲ್ಲ. ಈಗ ಆಗಬೇಕಾದ್ದು ಏನು ಅಷ್ಟೇ. ವಾಟ್ ಇಸ್ ದ ಸಾಲ್ವೇಷನ್, ವಾಟ್ ಇಸ್ ನೆಕ್ಸ್ಟ್, ವಾಟ್ ಆರ್ ವಿ ಗೋಯಿಂಗ್ ಟು ಡೂ ನೆಕ್ಸ್ಟ್ ಏನು ಮಾಡ್ತೀರಾ ನೀವು, ಅದು ಉತ್ತರ ಕೊಡ್ರಿ. ಐ ವಾಂಟ್ ಆಲ್ ದ ಹೈಯರ್ ಅಫಿಷಿಯಲ್ಸ್, ಹೈಯರ್ ಅಥಾರಿಟಿ ಟು ಗೈಡ್ ದ ಪೀಪಲ್. ಇದು ನಮಗೆ ಗೊತ್ತಿರುತ್ತೆ. ನಿಮಗೆ ಪ್ರೀವಿಯಸ್ಸು ಬ್ಯಾರಕ್ ಒಬಾಮಾ ಟೈಮು, ಬುಷ್ ಟೈಮು ನೀಟಾಗಿ ಪ್ರಜೆಗಳ ಹತ್ರ ಮಾತಾಡಬೇಕು. ಯು ಕಮ್ ಆನ್ ದ ಟೆಲಿವಿಷನ್, ಸ್ಪೀಕ್ ದ ಫ್ಯಾಕ್ಟ್ ಅಂತಂತ ಹೇಳಿದರೆ ಅವರಿಗೆ ನೀವು ಈ ಒಗಟನ್ನು ಬಿಡಿಸೋಂಗೆ ದಯವಿಟ್ಟು ಮಾತಾಡಬೇಡಿ. ಈಗ ಒಬ್ಬರಿಗೆ ಫ್ರಿಂಜ್ ಬೆನಿಫಿಟ್ಸ್ ಅಂದರೆ ಗೊತ್ತಾಗಲ್ಲ. ಈ TTS ಲೆವೆಲ್ ಕಮ್ಮಿ, ಅದು ಬೇಡ. ನೀವು ಅದನ್ನು ಹೇಳಬೇಡಿ. ಈ ದರ ಈ ರೀತಿ ಕಮ್ಮಿ ಆಗಿದೆ, ಇದು ಏರಿದೆ, ಈ ಥರ ಇದರಿಂದ ಈ ತೊಂದರೆ ಆಗಿದೆ. ದಯವಿಟ್ಟು ಎಲ್ಲರೂ ಸ್ವಲ್ಪ ಅರ್ಥ ಮಾಡ್ಕೊಂಡು ಏನು ಮಾಡಬೇಕು ಅದನ್ನು ಸರಿಯಾಗಿ ಮಾಡಿ ಎನ್ನುವಂಥ ಮಾಹಿತಿನ ನಿಮ್ಮ ದೊಡ್ಡ ಮಟ್ಟದ ಲೆವೆಲಿಂದ ಅದು ಬರಬೇಕು. ಬರಲಿಲ್ಲ ಅಂದರೆ ಜನ ಬಂದು ಏನಾಗುತ್ತೆ ಅಂದರೆ ಬ್ಲೈಂಡ್, ಅಲ್ಲಿ ಹೋಗಿ ಹಾಕಿ, ಇಲ್ಲಿ ಹೋಗಿ ಹಾಕಿ, ಇದನ್ನು ಮಾಡಿ ಅದನ್ನು ಮಾಡಿ ಕಣ್ಣಲ್ಲಿ ರಕ್ತ ಸುರಿಸ್ಬಿಡ್ತಾರೆ. ಮಕ್ಕಳನ್ನ ಕಳ್ಕೊಂಡು ತಂದೆ ತಾಯಿ ಅನಾಥರು, ಅವರು ಅನಾಥರಾಗಿ ಹೋಗ್ತಾರೆ. ಮಕ್ಕಳು ಅನಾಥರಾಗಲ್ಲ, ಮಕ್ಕಳು ಕಂಡ್ಕೊಂಡು ತಂದೆ ತಾಯಿ ಅನಾಥರೇನೆ ಅವರು. ಮತ್ತೆ ಹೌದು, ಯಾರು ಮಾತ್ರ ಅನಾಥರು? ತಂದೆ ತಾಯಿ ಇಲ್ದಿರ ಮಕ್ಕಳು ಅನಾಥರಾಗ್ತಾರೆ, ಮಕ್ಕಳಿಲ್ದಿರ ತಂದೆ ತಾಯಿನೂ ಅನಾಥರೇ. ತುಂಬ ದೊಡ್ಡ ವಿಷಯ ಇದು. ಯುದ್ಧ ಸಮಯಗಳಲ್ಲಿ ಆಲ್ಮೋಸ್ಟ್ ಆಲ್ ಚಿನ್ನ ಹೇಗೆ ವೇರಿ ಆಗುತ್ತೆ ಅಂತ ಭಾಳಷ್ಟು ಆರ್ಥಿಕ ತಜ್ಞರು ಕೂಡ ಇದನ್ನು ಜಡ್ಜ್ಗಳು ಭಾಳ ಕನ್ಫ್ಯೂಷನ್ಸ್ ಇದೆ. ಗೋಲ್ಡ್ ಅಂಗಡಿಯ ಮಾಲೀಕರನ್ನ ಕೇಳಿದಾಗಲೂ ಅವರು ಇದೇ ಥರದ ಕನ್ಫ್ಯೂಷನ್ ಸಿಚುವೇಶನ್ನು. ಇದನ್ನು ನೋಡಿ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಫಾಲೋ ಮಾಡಿರಿ ದಯವಿಟ್ಟು. ನಾ ಎಲ್ಲ ಚಾನಲ್ಸ್ಗೂ ನಾನು ಕೈ ಮುಗಿದು ರಿಕ್ವೆಸ್ಟ್ ಮಾಡ್ತೀನಿ, ಇದನ್ನು ಫಾಲೋ ಮಾಡಿರಿ. ಫಾಲೋ ಮಾಡೋದ್ರಿಂದ ನೀವೇನು ಮಾಡ್ತೀರ ಗೊತ್ತಾ? ಆ್ಯಕ್ಚುಲಾಗಿ ಎಷ್ಟೋ ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಕಳ್ಕೊಳ್ಳೋರನ್ನ ನೀವು ಉಳಿಸ್ತೀರಾ. ಈಗ 6 ತಿಂಗಳಿಗೆ ಮುಂಚೆ ಈ ಅಲಾರ್ಮ್ ಬಂದಿತ್ತು, ನೀವೆಲ್ಲ ನೋಡಿರ್ತೀರ.
ನೀವು ನೋಡಿರ್ತೀರ, ವಾರನ್ ಬಫೆಟ್ ಅವರು ಇದನ್ನು ಹೇಳಿದ್ದಾರೆ, ದರ್ ಈಸ್ ಗೋಯಿಂಗ್ ಟು ಬಿ ಅ ಡೆಡ್ಲಿ ಕ್ರ್ಯಾಶ್. ಆ ಕ್ರ್ಯಾಶ್, ದಿಸ್ ಇಸ್ ನಾಟ್ ಕರೆಕ್ಷನ್, ದಿಸ್ ಇಸ್ ಅ ಕ್ರ್ಯಾಶ್. ಇಟ್ ವಿಲ್ ನಾಟ್ ರಿಕವರ್ ಫಾರ್ ದ ನೆಕ್ಸ್ಟ್ 20 years. ಇಟ್ ಟೇಕ್ಸ್ ಅ ವೆರಿ ಲಾಂಗ್ ಟೈಮ್ ಅಂತ. ನಿಮಗೆ ಸಪೋಸ್ ಒಂದು ವೇಳೆ ಅದೆಲ್ಲ ನಾವು ಮನುಷ್ಯರಾಗಿ ಯುದ್ಧನ ಬಂದು ಬೆಂಬಲಿಸಬಾರ್ದು, ಚಿನ್ನದ ಬೆಲೆ ಇರಲಿ ಅನ್ನೋದಕ್ಕೋಸ್ಕರ. ಅರ್ಥ ಆಯ್ತಾ ನಿಮಗೆ? ಅದು ಪ್ರಾಣಹಾನಿನೇ. ಎಲ್ಲ ಒಂದು ಕಡೆ ನಮ್ಮ ಎಚ್ಚರಿಕೆ. 6 ತಿಂಗಳಿಗೆ ಮುಂಚೆ ನಿಮಗೆ ಬಂದಿರುವಂಥ ಅಲಾರ್ಮ್ ಜೊತೆಯಲ್ಲಿ ನೀವು ಅದು ನೋಡ್ತಾ 10 ಜನರ ಹತ್ರ ಕೇಳ್ತಾ 10ರಲ್ಲಿ 6 ವೋಟ್ ಜಾಸ್ತಿ ಯಾವತ್ತಕ್ಕೆ ಬಂತು, 4 ವೋಟ್ ಯಾವತ್ತಕ್ಕೆ ಬಂತು, 6 ವೋಟ್ ಇಷ್ಟಕ್ಕೆ ಸರಿ ತಂದಿತ್ತು, ಇಮ್ಮಿಡಿಯೇಟ್ ಯು ಸೆಲ್ ಇಟ್ ಆಫ್. ಮಾರಿದ ತಕ್ಷಣ ನಾನು ಒಂದೇ ಒಂದು ಮಾತು ಹೇಳ್ತಾ ಇದ್ದೀನಿ, ಕಂಟ್ರೋಲ್ ಆಫ್ ಮೈಂಡು ಏನು ಅಂತಂತ ಹೇಳಿದ್ರೆ, ಯಾವ ದುಡ್ಡು ನೀವು ಯಾವತ್ತಕ್ಕೆ ಇಡ್ತೀರೋ ಬರೆದು ಬಿಡಿ, ಮೊಬೈಲಲ್ಲಿ ಮಾಡಬೇಡಿ. ಇದು ಇಲ್ಲಿ ತಲೆಯಲ್ಲಿ ಉಳಿಯಲ್ಲ. ಬರೆದ ತಕ್ಷಣ ಏನಾಗುತ್ತೆ, ಮೆಮ್ರಿನಲ್ಲಿ ಲೋಡ್ ಆಗುತ್ತೆ ನಿಮಗೆ. ಸೊ ನಾವೇನೇ ಡ್ರಾ ಮಾಡೋಕ್ಕೆ ಹೋದಾಗಲೂ ಅಥವಾ ಗೂಗಲ್ ಪೇ ಏನಾದರೂ ಮಾಡೋಕ್ಕೆ ಹೋದಾಗ ಇಲ್ಲ ಬೇಡ ಅಂದ್ಬಿಡ್ತೀರ ನೀವೇ. ಕಂಟ್ರೋಲ್ ಆಗ್ತದೆ ಮೈಂಡ್ ನಿಮಗೆ. ನೀವು ಬರೀಲಿಲ್ಲ, ನೀವು ಮಾಡಲಿಲ್ಲ ಅಂದರೆ ನಿಮಗೆ ಹೇಗೆ ಗೊತ್ತಾಗುತ್ತೆ ನೀವು ಹೆಂಗೆ ಹೋಗ್ತಾ ಇದ್ದೀರ ಅಂತ ಹೇಳ್ಬಿಟ್ಟು. ಬರೀಲೇಬೇಕು. ಪ್ರತಿಯೊಬ್ಬರು ಆ ರೈಟಿಂಗ್ ಇರಬೇಕು, ರೈಟಿಂಗ್ ನಾಲೆಡ್ಜ್ ಇರಬೇಕು. ಯಾವತ್ತು ನಾನು ಈ ಬಂಡವಾಳ ಆಗದೆ ಸಾಲ ತೊಗೊಂಡು ಚಿನ್ನ ಕೊಂಡಿದ್ದೀನಾ, ಯಾವ ಡೇಟಲ್ಲಿ ಕೊಂಡೆ, ನಾನು ಕೊಂಡಾಗ ಏನು ಬೆಲೆ ಕೊಂಡೆ, ಈಗ ಎಷ್ಟಿದೆ, ಇವತ್ತು ಕುಸ್ತು ಬಿಡ್ತಲ್ಲ, ನಾನು ಎಂಥ ಮಿಸ್ಟೇಕ್ ಮಾಡಿಬಿಟ್ಟೆ, ಇವತ್ತು ಕೂಡ ಅದು ನಾನು ಅಡ್ವೈಸ್ ಮಾಡೋದು ಅನ್ನುವಂಥದ್ದು ನಾನು ಹೇಳ್ತಾ ಇಲ್ಲ. ಇದನ್ನು ನೀವು ತಿಳ್ಕೊಳ್ಳಿ, ಎಷ್ಟೋ ಜನ ಅಡ್ವೈಸ್ ಮಾಡಿದರೆ ನೀವು ತಿಳ್ಕೊಳ್ಳಿ. ಯಾವಾಗ ನಾವು ಹೊರಗಡೆ ಬರಬೇಕು ಅನ್ನುವಂಥದ್ದು ಕಾಮನ್ ಸೆನ್ಸ್ ಅಷ್ಟೇ. ಜೊತೆಗೆ ನನಗೆ ಆರ್ಥಿಕ ಪ್ರಗತಿಯಲ್ಲಿ ಭಾರತ ಮುಂದಿದೆಯೋ ಹಿಂದಿದೆಯೋ ಅನ್ನೋ ಚರ್ಚೆಗಳಾಗ್ತಾ ಇರೋದು. ಭಾಳ ಜನ ಕಾಂಗ್ರೆಸ್ನವ್ರು ಇರ್ಬೋದು ಅಥವಾ ಲೆಫ್ಟಿಸ್ಟ್ ಅಥವಾ ರೈಟಿಸ್ಟ್ ಅದನ್ನು ಬೇರೆ ಬೇರೆ ರೀತಿಯಾಗಿ ವಿಶ್ಲೇಷಣೆ ಮಾಡ್ತಾರೆ. ಅಂದರೆ ಮೋದಿ ಸರ್ಕಾರ GDP ನಾವು ಈಗಾಗಲೇ ಜಪಾನ್ ಕೂಡ ಹಿಂದಿಕ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಚರ್ಚೆಗಳಾಗುತ್ತೆ. ಆ ನಿಟ್ಟಿನಲ್ಲಿ ನೋಡಿದ್ರೆ ಭಾರತ ಅಭಿವೃದ್ಧಿ ಹಂತದಲ್ಲಿದೆ ಅಂತ. ಬಟ್ ಡಾಲರ್ಸ್ ಎದುರು ರೂಪಾಯಿ ಮೌಲ್ಯ ಕುಸಿತಾ ಇದ್ದಾಗ ಇದು ಯಾವ ರೀತಿಯಾದಂಥ ಅಭಿವೃದ್ಧಿ ಅಂತ ಹೇಳ್ತಾರೆ. ನೀವು ಇದನ್ನು ಹೇಗೆ ನೋಡ್ತೀರಾ ಸರ್? ಕಂಪೇರ್ಡ್ ಟು GDP ಮತ್ತು ಈ ಡಾಲರ್ ಮೌಲ್ಯ ಕುಸಿತ, ರೂಪಾಯಿ ಮೌಲ್ಯ ಕುಸಿತ ಆಗ್ತದೆ. ಇದನ್ನು ಒಂದು ಜಾರ್ಜ್ W. ಬುಷ್ ಇದ್ದರು, ಅವಾಗ ಇವರು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಸಾಹೇಬರು ಅವರು, ನಾನು ಇದನ್ನು 1000 ಸರಿ ಹೇಳ್ತೀನಿ, ಹೃದಯದಲ್ಲಿ ನನಗೆ ಉಳಿ ಏಟು ಹೊಡೆದಂಗೆ ಹೊಡೆದ್ಬಿಡ್ತು ಅವ್ರ ಮಾತು. ಅವ್ರು ಕೇಳಿದಾಗ ಹಿಂದಿನಲ್ಲೇ ಇವ್ರು ಜಾಸ್ತಿ ಮಾತಾಡಿದ್ರು, ನಹಿ ಚಾಹಿಯೇ ಆಪ್ಕ ಉಧಾರ್ ಹಮ್ಕೋ ನಹಿ ಚಾಹಿಯೇ ಅಂತಂತ ಹೇಳೋರು. ನಿಮ್ಮ ಸಾಲ ನಮಗೆ ಬೇಡ, ನೀವು 1 ರೂಪಾಯಿಗೆ ನಾವು 32 ರೂಪಾಯಿ ಕೊಟ್ಟು ನಿಮ್ಮ 1 ರೂಪಾಯಿ ನಾವು ತೊಗೋಬೇಕು, ಕೊಡುವಂಥ ಬಡ್ಡಿನೂ ಅದೇ 32 ರೂಪಾಯಿನಲ್ಲೇ ಕೊಡಬೇಕು ನಿಮ್ಮ 1 ರೂಪಾಯಿಗೆ. ಅಲ್ಲಿಗೆ ನಮ್ಮ ಲೆಕ್ಕಾಚಾರ ಎಲ್ಲಿಗೆ ಹೋಯ್ತು ಅಂತಂತ ಹೇಳ್ಬಿಟ್ಟು ಕೇಳಿದ್ರು. ನಮ್ಮ ಭಾರತದಲ್ಲಿ ಏನಿಲ್ಲ, ಟಾಟಾ ಇಲ್ವಾ, ಅಶೋಕ್ ಲೇಲ್ಯಾಂಡ್ ಇಲ್ವಾ, ಮಹೇಂದ್ರಾಸ್ ಇಲ್ವಾ, ಬಜಾಜ್ ಇಲ್ವಾ, ರಾಯಲ್ ಎನ್ಫೀಲ್ಡ್ ಇಲ್ವಾ, ಯಾರಿಲ್ಲ, ಎಲ್ಲರೂ ಇದ್ದಾರೆ. ಅವರನ್ನೇ ನಾವು ಹುರಿದುಂಬಿಸ್ಬಿಟ್ಟು ವ್ಯವಸ್ಥೆ ಮಾಡಬೇಕಾಗಿದೆ. ಒಂದು. ಎರಡನೇದು, ಈಗ ವಿದೇಶ ವಾಹನಗಳು, ನಮ್ಮ ಭಾರತ ದೇಶದ ವಾಹನಗಳು, ವಿದೇಶದ ವಾಹನಗಳ ಬೆಲೆ ಕಮ್ಮಿ ಆದಾಗ ಏನತ್ತೆ, ನಮ್ಮ ಸ್ವದೇಶದ ವಾಹನಗಳ ಬೆಲೆ ಆಮೇಲೆ ವಾಹನಗಳ ಮಾರಾಟ ಹೊಡೆತ ಬೀಳ್ತದೆ, ಹೊಡೆತ ಬಿದ್ದೇ ಬೀಳುತ್ತೆ. ಅದಕ್ಕೆ ನಾವು ಆ ಚೌಕಟ್ಟು ತರಲೇಬೇಕು. ಎಷ್ಟು ಆಮದು ಮಾಡ್ಕೋತೀವೋ ಅಷ್ಟು ಅವ್ರಿಗೆ ಆದಾಯ ಹೋಯಿತು, ಎಷ್ಟು ಸ್ವದೇಶಿಯಾಗಿರ್ತೀವೋ ಅಷ್ಟು ನಮಗೆ ಆದಾಯ ಬಂತು. ಆಯ್ತು, ಇರಲಿ, ಇಂಧನ ನಮ್ಮ ಹತ್ರ ಇಲ್ದಿರ ಇರ್ಬೋದು, ಅದು ತೊಗೊಳ್ಳೋಣ. ಇಂಧನಕ್ಕೆ ಕೂಡ ಒಂದು ಒಳ್ಳೆ ಲೆಕ್ಕಾಚಾರ ಇದೆ ನನಗೆ ತಿಳಿದು ಬರಲು. ಡ್ರೈವಲ್ಲಿ ತುಂಬ ಶಾರ್ಟಾಗಿ ಹೇಳ್ತೀನಿ ನೋಡಿರಿ, 1ರಿಂದ 5ನೇ ಗೇರು, 5ನೇ ಗೇರು 40ರಿಂದ 50 ರೇಂಜ್ನಲ್ಲಿರುವಾಗ 5ನೇ ಗೇರ್ ಹಾಕ್ಕೊಳ್ಳುವಂಥ ಗೇರ್ ಬಾಕ್ಸ್ ಇರುವಂಥ ಒಂದು ಒಳ್ಳೆ ಗಾಡಿನ ಯಾವತ್ತು ನಾವು ಇಟ್ಕೋಬೇಕು. ಹಾಂ, 55 ಕಿಲೋಮೀಟರ್ಸ್ ಒಳಗಡೆ, 45, 55 ಒಳಗಡೆ ಹೋದರೆ ಬೆಸ್ಟ್ ಮೈಲೇಜ್ ಬರುತ್ತೆ ಗಾಡಿ. ಹೌದು, ಸ್ಪೀಡ್ ಹೋಗಬಾರ್ದು ಗಾಡಿ. ಅಲ್ಲಿಗೆ ನಾವು ನಮ್ಮ ಮುಂದಿನ ತಲೆಗೂ ನಾವು ಇಂಧನ ಉಳಿಸ್ದಂಗೆ ಆಗುತ್ತೆ. ಆಮೇಲೆ ಬೇಕಾದರೆ ಮನೆಯಿಂದ ಗಾಡಿ ತೆಗೀರಿ, ಬೇಕಾದರೆ ಮನೆಯಿಂದ ಗಾಡಿ ತೆಗಿಯೋಣ. ನಾನು ಇತ್ತೀಚೆಗೆ ಒಂದು 15 ದಿವಸದಿಂದ ಶಾಕ್ ಆಗಿಬಿಟ್ಟು, ಈ ಪರಿಸ್ಥಿತಿಗಳನ್ನ ಶಾಕ್ ಆಗಿ ಎಲ್ಲನೂ ಕಡಿಮೆ ಮಾಡಿದೆ, ಎಲ್ಲನೂ ಕಮ್ಮಿ ಮಾಡ್ತಾಯಿದ್ದೀನಿ, ಸ್ಲೋ ಮಾಡ್ತಾಯಿದ್ದೀನಿ ನಾನು. ಯಾಕಂದರೆ ಬೇಡ ನ್ಯಾಷನಲ್ ವೇಸ್ಟ್ ಬೇಡ, ಮಾಡಬಾರ್ದು 24 ಗಂಟೆ ತಲೆಯಲ್ಲಿ ಇದೇ ಹೋಗ್ತಾಯಿದೆ ನನಗೆ. ಸ್ವಲ್ಪ ಅದರಲ್ಲಿ ಉಳಿಸಿದ್ರಲ್ಲೇ ನಾನು ರಸ್ತೆ ಮಾಡೋಕ್ಕಾಯ್ತು ನನಗೆ.
ಹಾಂ ಅದೆಲ್ಲ ನಮ್ಮದು ಸ್ವಾರ್ಥ ಇದೆ. ನಮ್ಮ ದಾರಿ ಚೆನ್ನಾಗಾದರೆ ನನ್ನ ಜಾಗಕ್ಕೆ ವ್ಯಾಲ್ಯೂ ಬರುತ್ತೆ ಅನ್ನೋ ಸ್ವಾರ್ಥ ಇದೆ, ಜನಸೇವೆನೂ ಆಗಿದೆ ಅದರಲ್ಲಿ. ನಾನು ಮುಖ್ಯವಾಗಿ ಯಾಕೆ ಈ ಮಾತು ನಿಮ್ಗೆ ಹೇಳ್ತಾ ಇದ್ದೀನಿ, ಇಡೀ ಜನತೆಗೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಎಚ್ಚರಿಕೆ ಆಗಿರಿ. 10,000 ಇರಲಿ, 10 ಲಕ್ಷನೇ ಇರಲಿ, ಎಲ್ಲವೂ ಹಣನೇ, ಎಲ್ಲವೂ ನೀವು ಕಷ್ಟಪಟ್ಟಿರೋದೆ, ಅದು ಎಲ್ಲವೂ ನಿಮ್ಮದಾಗೇ ಇರಲಿ. ಇದನ್ನು ಕೊಟ್ಟು ನಾನು ಜಾಸ್ತಿ ಮಾಡ್ಕೊಳ್ಳೋ ಸಾಮರ್ಥ್ಯ ಇದ್ದರೆ ಜಾಸ್ತಿ ಮಾಡಿರಿ, ಇಲ್ಲದೇ ಇದ್ದರೆ 10 ಇರಲಿ. ಅದು 10ವರೆಯಿಂದ 11, 12, 13 ಆ ರೀತಿ ಹೋಗುವಂಥ ದಾರಿ ಯಾವುದು? ಪ್ರಾಮಾಣಿಕವಾದ ದಾರಿ ಯಾವುದು? ನಿರಂತರವಾದ ಆದಾಯ, 7.5% ಬಡ್ಡಿ. ಚೆನ್ನಾಗಿ ಅರ್ಥ ಮಾಡ್ಕೊಂಬಿಡ್ರಿ, ಈಗಲೂ ತಿರುಗಿ ಹೇಳ್ತಾ ಇದ್ದೀನಿ. ನಿರಂತರವಾದ ಆದಾಯ ಇದು. ಆಕಸ್ಮಿಕ ಆದಾಯ ಅದು ಆಕಸ್ಮಿಕನೇ, ಸಬ್ಜೆಕ್ಟೆಡ್ ಟು ಮಾರ್ಕೆಟ್ ರಿಸ್ಕು. ಶೇರಲ್ಲಿ ಹಾಕಿದ್ರು ಅಷ್ಟೇ, ಮ್ಯೂಚುವಲ್ ಫಂಡಲ್ಲಿ ಹಾಕಿದ್ರು ಅಷ್ಟೇ, ಇಳಿತಾ ಇರುತ್ತೆ. ಮ್ಯೂಚುವಲ್ ಫಂಡ್ ಏನು ಮಾಡ್ತಾರೆ, ಅವರು ಶೇರಲ್ಲಿ ಟ್ರಾನ್ಸಾಕ್ಟ್ ಮಾಡ್ತಾರೆ. ಶೇರ್ಸ್ ಹೇಗೆ ಮೂವ್ ಆಗ್ತಾಯಿದೆ, ಯಾವುದು ಬ್ರಿಲಿಯಂಟಾಗಿ ಮೂವ್ ಆಗ್ತಾಯಿದೆಯೋ ಅದಕ್ಕೆ ಇನ್ವೆಸ್ಟ್ ಮಾಡ್ತಾರೆ. ಸೊ ಈಗ ಬಂದು ಶೇರ್ಸಲ್ಲಿ ಇನ್ವೆಸ್ಟ್ ಮಾಡೋ ಟೈಮಲ್ಲ, ಈಗ ಎಲ್ಲ ಇಟ್ಸ್ ಕಮಿಂಗ್ ಡೌನ್. ಅದರ ಒಂದು ಪಾತಾಳದ ಲೆವೆಲಿಗೆ ಬರುವಂಥ ಲೆವೆಲ್ ಬರ್ತದೆ, ಇದು ಲಾಸ್ಟ್ ಅಂತ. ಆವಾಗ ಬೆಸ್ಟ್ ಶೇರ್ಸ್ ಮಾತ್ರ ತಗೋಬೇಕು. ಅರ್ಥ ಆಯ್ತಾ? ಅದಕ್ಕೊಂದು ತಿರುಗಿ ಬೆಳವಣಿಗೆಗೊಂದು ಟೈಮ್ ಇರುತ್ತೆ, ಅದನ್ನು ನೀವು ವಾಚ್ ಮಾಡಬೇಕು. ನಮ್ಮ ಹಣನ ನಾವು ವಾಚ್ ಮಾಡಿದಿರಾ, ಅಲ್ಲಿಗೋಗಿ ಚೆನ್ನಾಗಿತ್ತು, ಇಲ್ಲಿ ಹೋದರೆ ಚೆನ್ನಾಗಿತ್ತು, ಎಲ್ಲನೂ ಚೆನ್ನಾಗಿರುತ್ತೆ. ಎಲ್ಲಿ ಹೋದರೂ ನಿನ್ನ ದುಡ್ಡು ಏನಾಗಿದೆ ಅಂತ ಮಾತ್ರ ಕೈಯಲ್ಲಾದರೂ ಅಂಗೈಯಲ್ಲಾದರೂ ಇಟ್ಕೊಂಡು ನೋಡ್ತಾ ಇರಿ. ಅದನ್ನ ನೋಡಲಿಲ್ಲ ಅಂದರೆ ನಾನು ಹೇಳ್ತಾ ಇದ್ದೀನಿ, ನಮ್ಮನ್ನು ದೇವರೆಲ್ಲ ಯಾರೂ ಕಾಪಾಡೋಕ್ಕಾಗಲ್ಲ, ಯಾರೂ ನಾವು ಕೈ ಮಾಡೋದು ತಪ್ಪು. ನಾನು ವಾಹಿನಿಗಳಿಗೂ ಏನು ರಿಕ್ವೆಸ್ಟ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂತ ಹೇಳಿದ್ರೆ, ನೋಡಿ, ಈ ಚಿನ್ನದ ಏರು ಇಳಿತ, ನೀವು ಇವತ್ತು ಚಿನ್ನದ ದರ ಇದಿಷ್ಟು, ಇದೇನಷ್ಟು ಸಿಂಪಲಾಗಿ ತಿಳ್ಕೊಂಬಿಟ್ಟಿದ್ದೀರ ಲೈಫಲ್ಲಿ. ಮೊನ್ನೆ ಇಷ್ಟಿತ್ತು, ಹೋದ ತಿಂಗಳು ಇಷ್ಟಿತ್ತು, 6 ತಿಂಗಳಿಂದ ಇಷ್ಟಿತ್ತು, ಈ ಥರ ನಮಗೇನೋ ಸೂಕ್ಷ್ಮ ಬರ್ತಾಯಿದೆ. ದಯವಿಟ್ಟು ವಾಹಿನಿಗಳು, ನಾನು ಹೇಳ್ತೇನೆ, ನಮ್ಮ ಕರ್ನಾಟಕದ ವಾಹಿನಿಗಳು ಇದನ್ನು ಎಚ್ಚೆತ್ಕೊಂಡು ಜನಗಳಿಗೆ ನೀವು ಆಗಾಗ ಅವ್ರಿಗೆ ಎಚ್ಚರಿಸ್ತಾ ಇರಬೇಕು. ಇಲ್ಲಾಂದರೆ ಪಾಪ ಹಣ ಹೊಡಿರ್ತಾರ್ರಿ. ನಾನು ಅದಕ್ಕೆ ಹೇಳಿದ್ದು, ಕೋಟ್ಯಾಂತರ ರೂಪಾಯಿ ಹಣನ ಕರ್ನಾಟಕದ ವಾಹಿನಿಗಳು ಕನ್ನಡಿಗರಿಗೋಸ್ಕರ ಅವ್ರನ್ನ ಉಳ್ಸೋಕ್ಕೆ ದಯವಿಟ್ಟು ನಿಮ್ಮ 1-2 ಮಾತಿಂದ ಎಚ್ಚರಿಸಿ ಅಂತ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ನಾನು. ಯಾಕಂದರೆ ನೋಡಿ, ಬೆಂಗಳೂರಿನಲ್ಲಿ ಇದು ನಾನು ರಾಜಕೀಯಕ್ಕೂ ಅಥವಾ ಮತ್ತು ಯಾವುದೂ ಹೇಳ್ತಾ ಇಲ್ಲ, ಬೆಂಗಳೂರಿನಲ್ಲಿ ಒಂದು ಕಾಲಕ್ಕೆ ಕನ್ನಡಿಗರಿಗೆ ತುಂಬಿರುವಂಥ ಜಾಗ ಆಗಿತ್ತು. ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ನಾನು 3,000 ಪ್ರೋಗ್ರಾಮ್ ಮಾಡಿದ್ದೀನಿ. ಅದರಲ್ಲಿ 1,500 ಪ್ರೋಗ್ರಾಮ್ ಬೆಂಗಳೂರು ಮೂಲೆ ಗಲ್ಲಿಗೆ ಮಾಡಿದ್ದೀನಿ ನಾನು. ಎಲ್ಲಿ ಗಣೇಶನ ಹಬ್ಬ, ಎಲ್ಲಿ ರಾಜ್ಯೋತ್ಸವ, ಎಲ್ಲಿ ಅಣ್ಣಮ್ಮನೋತ್ಸವ, ಎಲ್ಲ ಕಡೆನೂ ಮಾಡಿದೆ. ಅಷ್ಟು ಕಡೆನೂ ತುಂಬಿದ್ದ ಜನ, ಸಂತೋಷಪಟ್ಟಿದ್ದ ಜನ, ಡ್ಯಾನ್ಸ್ನ ನೋಡಿದ್ದ ಜನ, ಒಂದು ಸ್ವಲ್ಪ ಹಣನೂ ನನಗೆ ಕೊಟ್ಟರು ಆ ಕಾಲಕ್ಕೆ. ಅದು ಚಿಲ್ಡ್ರನ್ನೇ ಇರ್ಬೋದು, ಏನೇ ಇರ್ಬೋದು, ಅದನ್ನು ತುಂಬ ಗೌರವಿಸ್ತೀವಿ ನಾವು. ಆ ಹುಮ್ಮಸ್ಸು, ಆ ಜನ ಇವತ್ತು ಬೆಂಗಳೂರಿನಲ್ಲಿ ಒಂದು 35-40ರಷ್ಟು ಕಮ್ಮಿ ಆಗಿದ್ದಾರೆ. 60 ಭಾಗ ಜನ ಮಾತ್ರ ನಾವಿದ್ದೀವಿ. ನಾನು ಹೇಳ್ತಾ ಇದ್ದೀನಿ, ಉಳಿದವರು ನಮ್ಮವರಲ್ಲ ಅಂತ ನಾನು ಹೇಳ್ತಾ ಇಲ್ಲ, ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ, ನೋಡಿ, ನನ್ನ ತಾಯಿಯವ್ರಿಗೆ ಆರೋಗ್ಯ ಸರಿ ಇರಲಿಲ್ಲ, ನೀವೆಲ್ಲ ಇಲ್ಲಿ ಬಂದು ನಮ್ಮಮ್ಮನ ನೋಡಿದ್ರಿಂದ ನಮಗೂ ಒಂದು 4 ಕಣೆ ಕನ್ನಡದವರಾಗಿ ಕಲಾವಿದರು ಅದು ಪಕ್ಕದಲ್ಲಿ ಇಟ್ಟಿಡೋಣ. ಲೀಲಾವತಿಯವ್ರಿಗೆ ಹೀಗಾಗಿದೆ, ನಾವು ನೋಡಬೇಕು ಅನ್ನುವಂಥದ್ದು ನಿಮ್ಮ ದೊಡ್ಡ ಮನಸ್ಸಿಂದ ನೀವು ನಮ್ಮಮ್ಮನ ಬಂದು ನೋಡಿದ್ರಲ್ಲ. ನಾನು ಹೇಳ್ತೀನಿ, ದುಡ್ಡು ಸಂಪಾದನೆ ಮಾಡೋಣ ಅಂತ ದುಡ್ಡು ಇರ್ಬೋದು, ಆ ಯೋಗ್ಯತೆನ ನೀವು ನಮಗೆ ಕೊಟ್ರಿ. ನಾನು ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬ ಕನ್ನಡದ ಸಾಮಾನ್ಯ ಪ್ರಜೆಗೂ ಕೂಡ ನೀವು ಆ ಯೋಗ್ಯತೆ ಕೊಡ್ರಿ, ಅವ್ರನ್ನ ಹುರಿದುಂಬಿಸ್ರಿ. ನಾನು ಇದಕ್ಕೆ ನಾನು ಸರ್ಕಾರದ ಹತ್ರ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ. ಇಲ್ಲಿ ಯಾವುದೇ ನೀವು ಕೆಲವು ಕಾನೂನುಗಳು ರೆವಿನ್ಯೂನಲ್ಲಿ ಮಾಡ್ತೀರಾ, ಅದನ್ನೆಲ್ಲ ಸರಿ ತಪ್ಪು ಅನ್ನುವಷ್ಟು ನನಗಂಥ ವಿವೇಕನೂ ಇಲ್ಲ, ವಿವೇಕಸ್ತನೂ ಇಲ್ಲ, ನನಗೆ ಅಷ್ಟು ತಿಳುವಳಿಕೆ ಇಲ್ಲ. ಆದರೂ ಕೂಡ ಕನ್ನಡಿಗರ ಹಿತದಲ್ಲಿ ದಯವಿಟ್ಟು ಯಾವುದೇ ಕಾನೂನು ಮಾಡಿದ್ರು, ರೆವಿನ್ಯೂ ಕಾನೂನು ಮಾಡಿದ್ರು, ಕನ್ನಡಿಗರ ಹಿತದಲ್ಲಿ ಮಾಡಿರಿ ದಯವಿಟ್ಟು. ಈಗ ನಮ್ಮ ಮನೆಯಲ್ಲಿ 3 ಜನ ಮಕ್ಕಳು, ತಂದೆ ತಾಯಿಗೂ 4 ಜನ ಮಕ್ಕಳು, 4 ವಿಧವಾಗಿರ್ತವೆ. ಎಲ್ಲರೂ ಬುದ್ಧಿವಂತರಾಗೋಕ್ಕಾಗಲ್ಲ. ಹಾಗಿನ್ನು 3 ಜನ ದಡ್ರಿ, ಇವ್ರಿಗೆ ಯಾಕೆ ನಾವು ಮಾಡಿಡಬೇಕು ಅನ್ನೋ ಭಾವನೆ ಬರೋದೇ ಇಲ್ಲ. ಅದು ಹೆತ್ತ ತಾಯಿಗಂತೂ ಕೂಡ ಎಲ್ಲ ನನ್ನ ಕಣ್ಣುಗಳೇ, ಎಲ್ಲ ನನ್ನ ಜೀವಗಳೇ ಅಂತಂದು ಹೇಳ್ತಿದೆ. ಹಾಗಾಗಿ
ಕನ್ನಡಿಗರು ಅಷ್ಟು ಜನರು ನಿಮ್ಮ ಮಕ್ಕಳಿದ್ದಾಗೆ. ಅದರಲ್ಲಿ ಕೆಲವೊಬ್ರು ಹಿಟ್ಟಾಡಿ ತಿರುಗ್ತಾ ಇರ್ತಾರೆ, ಕೆಲವೊಬ್ರು ಏನು ಮಾಡಿದ್ರು ಸರಿ ಹೋಗಲ್ಲ. ಆಗದೇ ಇರುವಂಥದ್ದನ್ನು ಪರಮಾತ್ಮನಿಗೆ ಬಿಡಿ, ಕಣ್ಣಕ್ಕೆ ಕಂಡು ಆಗುವಂಥದ್ದನ್ನು ನಮ್ಮವ್ರನ್ನ ಎಂದೂ ಬಿಟ್ಕೊಡ್ಬೇಡಿ ಅಂತ ನಾನು ಮತ್ತೆ 2 ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನಾನು ಯಾರನ್ನ ಕೇಳ್ತಾ ಇದ್ದೀನಿ? ಜನಸಾಮಾನ್ಯರು. ಬೆಳಗ್ಗೆ ನಾನು ಹಾಸ್ಪಿಟ್ಲಿಗೆ ನಮ್ಮ ಮನೇಲಿ ತಾಯಿಯವ್ರು ನೋಡ್ಕೊಂಡು ಸ್ಟ್ರೋಕ್ ಆಗಿತ್ತು, ಇದಕ್ಕೆ ಕರ್ಕೊಂಡು ಹೋದೆ ಅವರಿಗೆ. ಅಣ್ಣ ಏನಣ್ಣ ವ್ಯಾಪಾರ ಇಲ್ಲಣ್ಣ ಅಂತ ಒಬ್ಬರು ಆಟೋದವರು ತಲೆ ಕೆರ್ಕೊಂಡಂಗೆ ಸರಿ ತೆಗೆದು ಒಂದು 50 ರೂಪಾಯಿ ಕೊಟ್ಟೆ ನಾನು. ಥ್ಯಾಂಕ್ಸ್ ಅಣ್ಣ ಅಂತ ಹೇಳಿದ್ರು. ಈ ಥರ ಜೀವನಗಳಿದೆ. ನಾನಿಷ್ಟು ಸಾಮಾನ್ಯರಿಗೆ ನಾನು ಎಲ್ಲ ಈವನ್ ಓಲಾ ಊಬರು ಎಲ್ಲರಿಗೂ ನಾನು ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೋತೆ, ಎಲ್ಲಿ ಕ್ರೈಮು ಅಫೆನ್ಸು ಎಲ್ಲನೂ ಜಾಸ್ತಿ ನಿಮ್ಗೆ ಆಗ್ತಾ ಇರೋದು ಕಾರಣ ಯಾಕೆಂದರೆ ಫಾರ್ ಎ ಫ್ಯೂ ಡಾಲರ್ಸ್ ಮೋರ್, ಒಂದು 4 ಆಣೆ ನನಗೆ ಜಾಸ್ತಿ ಸಿಗಬಾರ್ದಾ, ಇನ್ನೊಬ್ಬರು ಇವನಿಷ್ಟು ಕೇಳ್ತಾನಲ್ಲ ನನಗೆ 4 ಆಣೆ ಕಮ್ಮಿ ಆಗಬಾರ್ದ ಅಂತ. ಇಷ್ಟರಲ್ಲೇ ನಮ್ಮ ಜಗಳ, ಇಷ್ಟಲ್ಲೇ ನಮ್ಮ ಹೋರಾಟ, ಇಷ್ಟಲ್ಲೇ ಕೊಲೆ ಸುಲಿಗೆ ಹಿಂಸೆ ನರಕ ಕಾಣಿಸ್ತಾ ಇದೆ ನಮಗೆ. ಸೊ ಅದನ್ನು ನಾನು ಹೇಳ್ತಾ ಇದ್ದೀನಿ, ಇಷ್ಟು ವರ್ಷಗಳ ಕಾಲ ಈ ತೆರಿಗೆ ಹಾಕ್ತಾ ಬರ್ತಾ ಜನಗಳು ಸುಸ್ತಾಗಿದ್ದಾರೆ. ಸ್ವಲ್ಪ ನಮ್ಮ ಬೆಂಗಳೂರು ಸಿಂಗಪುರ ಆಗಬೇಕಾದ್ರೆ ಕಡಿಮೆ ಮಾಡಿರಿ, ಸ್ವಲ್ಪ ಕಡಿಮೆ ಮಾಡಿರಿ, ಅವ್ರ ಮೇಲೆ ಇರುವಂಥ ಭಾರನ ಕಡಿಮೆ ಮಾಡಿರಿ. ನೋಡಿ, ಬಾಡಿಗೆಗೆ ಮನೆ ಬಿಟ್ಟಿದ್ದಾರೆ, ಎಷ್ಟೋ ಜನ ಟೂ ಲೆಟ್ ಅನ್ನೋಂಥ ಬೋರ್ಡ್ ನಾನು ಓದ್ತಾ ಇರ್ತೀನಿ. ಗೋಡೌನ್ಸು ಅಷ್ಟೇ ಪರಿಸ್ಥಿತಿಗಳೀಗ, ಇಂಡಸ್ಟ್ರೀಸ್ ಎಲ್ಲ ಅದೇ ಗೋಯಿಂಗ್ ಬ್ಯಾಕ್. ಪ್ರಾಬ್ಲಮ್ ಏನಾಯಿತು ಅಂದರೆ, ಯಾವಾಗ ವಿದೇಶಿನವರು ಬಂಡವಾಳ ಹೂಡಿದ್ದಾರೆ, ಯಾವುದರಲ್ಲಿ ಸ್ಟಾಕ್ಸಲ್ಲಿ ಹೂಡಿದ್ರು, ಯಾವಾಗ ಇಲ್ಲಿ ಸ್ಟಾಕ್ ಟ್ಯಾಕ್ಸ್ ಜಾಸ್ತಿ ಮಾಡಿಬಿಟ್ರು, ಅರ್ಥ ಆಗ್ತಾ ಇದ್ರೆ ನಿಮಗೆ, ಅವ್ರಿಗೂ ಬಿದಿ ಇಲ್ಲ ಈಗ. ಯಾವಾಗ ಇದು ಜಾಸ್ತಿ ಆಯ್ತು ಅವರೆಲ್ಲ ಬಂಡವಾಳ ತೆಗೆದುಬಿಟ್ರು, ತೆಗೆದಕ್ಕೆ ಸ್ಟಾರ್ ಮಾರ್ಕೆಟ್ ಬಿದ್ದುಬಿಡ್ತದೆ ಕೆಳಗಡೆ. ಸೊ ನಿಮಗೆ ಜನಕ್ಕೆ ಏನು ಮಾಡಬೇಕು ಏನು ಕೊಡಬೇಕು ಅನ್ನುವಂಥ ಆಲೋಚನೆನೇ ಹೊರಟೋಗ್ತದೆ ನಿಮಗೆ. ಸೊ ಯಾವುದನ್ನು ಎಷ್ಟರಲ್ಲಿ ಜಾಸ್ತಿ ಮಾಡಬೇಕು, ಎಷ್ಟರಲ್ಲಿ ಕಮ್ಮಿ ಮಾಡಬೇಕು. ನಮ್ಮ ದೇಶನ ನೀವು ಯಾವ ದೇಶಕ್ಕೂ ಕಂಪೇರ್ ಮಾಡಿ ನೋಡಬೇಡಿ. ನಮ್ಮ ದೇಶದ ಒಳಗಡೆ ಇರ್ತಕ್ಕಂಥ ಸ್ಕಿಲ್ಲನ್ನು ಅವ್ರು ಗುರುತಿಸೋದು ಬೇಡ, ನೀವು ಗುರುತಿಸಿ ಅಂತ ನಾನು ಕೇಳ್ತಾ ಇದ್ದೀನಿ. ನೀವು ಗುರುತಿಸಿ. ಯಾಕೆ ಮೈಕ್ರೋ ಚಿಪ್ ಅನ್ನುವಂಥದ್ದು, ಪಾಪ ನಮ್ಮ ಮಕ್ಕಳಿಗೆ ಬಾಯಿನಲ್ಲಿ ಸ್ಪೆಲ್ಲಿಂಗ್ ಮಾತ್ರ ಗೊತ್ತಾ? ಯಾರಿದ್ದಾರೆ ಕರೀರಿ, ಸೆಮಿ ಕಂಡಕ್ಟರ್ಸ್ದು ಬಾಯಲ್ಲಿ ಸ್ಪೆಲ್ಲಿಂಗ್ ಮಾತ್ರ ಗೊತ್ತಾ? ಕರೀರಿ, ಗುರುತಿಸ್ರಿ ಟ್ಯಾಲೆಂಟ್ನ, ಇವ್ರ ಕೈಲಿ ಮಾಡಿಸ್ರಿ, ಹುಡುಗರ ಕೈಲಿ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಕೈಲಿ ಮಾಡಿಸ್ರಿ. ಚಿಕ್ಕ ಮಕ್ಕಳು ಸೈಂಟಿಸ್ಟ್ ಥರ ಚಿಕ್ಕ ಮಕ್ಕಳು ಏನೋ ಮಾಡ್ತಾರೆ, ನೀರಿನಲ್ಲಿ ಏನೋ ಇದು ಮಾಡಿಬಿಟ್ಟು ಎನರ್ಜಿ ಕಂಡುಹಿಡಿದೀನಿ ಅಂತ ಹೇಳ್ತಾರೆ. ಪ್ರೋತ್ಸಾಹ ಕೊಡ್ರಿ. ಎಷ್ಟು ಜನ್ರೇಷನ್ಸ್ ಕಾಯಬೇಕು, ಬಿಟ್ಟು ಅಲ್ಲಿಗೆ ಹೋಗ್ತಾರೆ. ಇವತ್ತು ನೋಡಿ ನಿಮಗೆ H1B ಅದು ಯಾವುದು ಆ ವಿಸಾಸು ತುಂಬಾ ಅವರು ಸ್ಕ್ರೂಟ್ನಿ ಮಾಡ್ತಾಯಿದ್ದಾರೆ. ಅಂದರೆ ಅವ್ರು ಮಾಡೋದು ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ. ಕಾಲಕ್ಕೆ ತನ್ನ ಆದಾಯ ಬೇರೆ ಕಡೆಗೆ ಹೋಗುತ್ತೆ ಅನ್ನೋದಾಗ ಅದು ಅನಾವಶ್ಯಕವಾಗಿ ಹೋಗುತ್ತೆ ಅನ್ನೋದು ಅದನ್ನು ಕಟ್ ಮಾಡ್ತಾರೆ. ಅವ್ರ ದೇಶಕ್ಕೆ ಅವ್ರು ಮಾಡ್ತಾರೆ. ನೀನು ಹೆಂಗೆ ಮಾಡ್ಬೋದು, ನೀನೇ ಮಾಡಿದ ತಪ್ಪು ಅಂತ ನಾವೇನು ಮಾಡಬೇಕು ಅದಕ್ಕೆ? ಹೌದು, ಖಂಡಿತ. ಬರೋ ಕಾಲಗಳಲ್ಲಿ ನಾನು ಪರ್ಸ್ನಲ್ ಆಗಿ ನನ್ನ ತಾಯಿಯವರು ಎಷ್ಟೋ ಸರಿ ನನಗೊಂದು ಮಾತು ಹೇಳೋರು, ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಹೇಳೋರು. ಯಾವುದಿದೆ ನೋಡಪ್ಪ ಅಂತ ಹೇಳೋರು. ಕಾಲಕ್ಕೆ ಅವ್ರಿಗೆ 10,000 ರೂಪಾಯಿ, 15,000, 20,000 ಸಂಬಳ ಸಿಗೋದು, 30,000 ಸಂಬಳ ಸಿಗೋದು ಒಂದೊಂದು ಸಿನಿಮಾಗೆ. ತಮಿಳ್ನಾಡಿನಲ್ಲಿ ರಂಗನಾಥನ್ ಸ್ಟ್ರೀಟ್ ಅಂತ ಬರೋದು, ಬೀದಿಲಿ ಸೀರೆಗಳು, ಚಪ್ಪಲಿಗಳು ಚೆನ್ನಾಗಿರೋ ಅವುದನ್ನೆಲ್ಲ ಕೊಂಡ್ಕೊಂಡು ನಮ್ಮ ಕೆಲಸದವ್ರಿಗೆ ಸರವಣ ಸ್ಟೋರ್ಸ್ನಲ್ಲಿ ಸೀರೆಗಳು ತಗೊಂಡು, ನೀವು ನಂಬಲ್ಲ ರೀ, 200 ರೂಪಾಯಿಗೆ ಅಂಥ ಸೀರೆಗಳು ನನ್ನ ತಾಯಿಯವರು ನಿಂತುಕೊಂಡು ಹೋಗಿ ಅವರಿಗೆ ಸೀರೆಗಳು ಬಟ್ಟೆಗಳು ಬರೆ ಎಲ್ಲ ಕೊಟ್ಟು ತೋಟನ ಸೃಷ್ಟಿ ಮಾಡಿ ಇವತ್ತು ತೋಟ ಬೆಳೆದು ನಿಂತೋಯ್ತು. ಇವತ್ತು ನಾವು ಅದ ಹೆಸರು ಹೇಳ್ಕೊಂಡು ನಾವು ಊಟ ಮಾಡ್ತೇವೆ. ಇದೇ ಜಾಗ ನೀನು ಮಾಡು, ನೀನು ರೋಡ್ ಹಾಕ್ತಾ ಇದೆಯಾ ಅಂತ ತಿಳ್ಕೊಂಬೇಡ. ನೀನು ಆ ಕೆಲಸ ಮಾಡಿದ್ದು ನಿನ್ನ ಜಾಗಕ್ಕೂ ಅದು ಶ್ರೇಯಸ್ಸಾಗತ್ತಪ್ಪ. ಹಾಸ್ಪಿಟ್ಲ್ ಮಾಡ್ತಾ ಇದೆಯಾ ಅಂತ ಬೇಜಾರು ಮಾಡ್ಕೋಬೇಡ. ಅಲ್ಲಿ ಹಾಸ್ಪಿಟ್ಲ್ ಬಂದರೆ ತಾನಾಗ ಅದಕ್ಕೊಂದು ಬೆಲೆ ಬರುತ್ತೆ ಕಣೋ. ಹೇಳಿದ್ರು ಸಿಂಪಲ್ಲಾಗಿ ಬೆಸ್ಟ್, ಚೆನ್ನಾಗಿ ಮಾಡಿರಿ ಅಂತ ಹೇಳಿದ್ರು ಮಲಗಿದ ಪರಿಸ್ಥಿತಿಲಿ ಕೂಡ. ಹಾಗಾಗಿ ನಾವು ಗುರುತಿಸ್ಬೇಕ್ರಿ ಜನನ, ನಾವು ಗುರುತಿಸ್ಬೇಕ್ರಿ ಕಲಾವಿದರನ್ನ. ನೋಡಿ ಸೀನಿಯರ್ಸು ಪಾಪ ನಮ್ಮ ಅನಂತ್ ನಾಗ್ ಸಾಹೇಬ್ರಿಗೆ
ಪದ್ಮಶ್ರೀ ಸಿಕ್ಕಿರೋದು. ತುಂಬ ಎಷ್ಟು ಸಂತೋಷ ಅಂದರೆ ನಿಧಾನ ಆಯ್ತು ಅವ್ರಿಗೆ ಕೊಟ್ಟಿರೋದು. ತುಂಬ ಲೇಟ್ ಆಗಿ ಹಾಗೆ ಶ್ರೀನಾಥ್ ಅವರು ಇದ್ದಾರೆ, ಪ್ರಣಯ ರಾಜ ಶ್ರೀನಾಥ್ ಅವರು. ಕಪ್ಪು ಬಿಳುಪು ಕಾಲದಿಂದ ಇದ್ದಾರೆ ರೀ ಅವರು. ಹಾಗೆ ಕಾಮಿಡಿ ಲಕ್ಷ್ಮೀ ದೇವಿಯವರು ಎಷ್ಟು ವರ್ಷ ರೀ ಆಯಿತು ಏನ್ರಿ. ಹಾಂ ಹಾಂ ಏನ್ರಿ ನಾನು ಹೇಳ್ತಾ ಇದ್ದೀನಲ್ಲ, ಯಾರು ನಮ್ಮ ತಾಯಿ ಕೊಡಲಿಲ್ಲ ಅದೆಲ್ಲ ನಾವು ಕೇಳಲ್ಲ. ನಮ್ಮ ತಾಯಿಯವ್ರ ಜೀವನನೇ ಏನು ಟಾಸ್ಕ್ ಅಂದರೆ ಈ ಮಗನ ಹೆಂಗೆ ಸಾಕೋದಪ್ಪ, ಇವು ಹೆಚ್ಚು ಕಡಿಮೆ ಆದರೆ ನಿಮ್ಗೆ ಎಲ್ಲ ಇವತ್ತು ಇವೆಲ್ಲ ನಿಮ್ಗೆಲ್ಲನೂ ಇವೆಲ್ಲ ಗೊತ್ತು. ನಿಮ್ಗೆ ಓಪನ್ನಾಗಿ ಅಂತ ಕೈ ತೋರಿಸ್ಕೊಂಡು ಇಲ್ಲ ಬರಪ್ಪ ಎದ್ದೇಳಪ್ಪ ಅಂತ ಕೈ ಕೊಟ್ಟು ಇಬ್ಸೋರು ಯಾರೂ ಇಲ್ಲ ನಿಮ್ಗೆ ಇವತ್ತು. ಅಂಥ ಪರಿಸ್ಥಿತಿ ಇಲ್ಲ. ಅದನ್ನು ನಾನು ಎಲ್ಲರಿಗೂ ಅದನ್ನೇ ಹೇಳ್ತಾ ಇದ್ದೀನಿ. ಅನ್ನೆಸೆಸರಿ ಎಕ್ಸ್ಪೆನ್ಸ್ ಮಾಡಬೇಡಿ, ಜನಗಳನ್ನ ಗುರುತಿಸ್ರಿ, ಕಲಾವಿದರನ್ನೆಲ್ಲ ಸ್ಟೂಡೆಂಟ್ಸ್ನ ಗುರುತಿಸ್ರಿ. AI ನೀವು ತನ್ನಿ. ಈಗ ಸ್ಪೀಡು ನಿಮಗೆ ನೋಟ್ ಮಾಡ್ತಾಯಿದೆ ರೋಡ್ನಲ್ಲಿ, ಅದೆಲ್ಲ ಬ್ಯೂಟಿಫುಲ್ಲು ಟೆಕ್ನಾಲಜಿ. ಸಮಥಿಂಗ್ ಲೈಕ್ ದಟ್ ಯು ಡೂ. ಬಟ್ ಪೊಲೀಸರಿಗೆ ಕೆಲಸ ಇಲ್ದಿರ, ಯಾರೋ ಒಬ್ಬರು ಮಾಡಿದ ತಪ್ಪಿಗೆ ಇಡೀ ಡಿಪಾರ್ಟ್ಮೆಂಟ್ನ ಬೈತಾ ಇರೋ ಥರ ಅದು ಆಗ್ದಿರ ಅದೆಲ್ಲ ಕರೆಕ್ಷನ್ಸೇನೆ. ಮನೇಲಿ ಮಕ್ಳು ಹಿಂಗಿರ್ತಾರೋ, ಇದು ಒಂದು ಹಾಗೆ ಕಾನ್ಕ್ರೀಟ್ ಸ್ಕೂಲೇನೆ ಅದು. ಒಬ್ರು ಒಳ್ಳೆಯವ್ರು ಇರ್ತಾರೆ, ಒಬ್ರು ಹೆಚ್ಚು ಕಡಿಮೆ ಆಗುತ್ತೆ, ಎಲ್ಲ ಆಗುತ್ತೆ. ಅದಕ್ಕೆ ಡಿಪಾರ್ಟ್ಮೆಂಟ್ನ ನಾವು ವಿ ಕ್ಯಾನ್ ಬ್ಲೇಮ್. ದ್ಯಾಟ್ ಈಸ್ ದ ಓನ್ಲಿ ಸಿಸ್ಟಮ್ ವಿಚ್ ಇಸ್ ಗೋಯಿಂಗ್ ರೌಂಡ್. ಸೊ ನಾವೇ ಅದನ್ನು ಕರೆಕ್ಟ್ ಮಾಡಬೇಕು. ಕರೆಕ್ಟ್ ಮಾಡೋರೇ ಪ್ರಜೆಗಳು. ಅದಕ್ಕೆ ಹೆಸರೇ ಪ್ರಜಾಪ್ರಭುತ್ವ. ದಿಸ್ ಇಸ್ ದ ಕರೆಕ್ಷನ್ ದಟ್ ವಿಚ್ ಇಸ್ ಗೋಯಿಂಗ್ ಆನ್ ಇನ್ ಡೆಮಾಕ್ರಸಿ. ಬಟ್ ಬೆಂಗಳೂರು ಟ್ರಾಫಿಕ್ನ ಏನಾಗಾರ ಕಂಟ್ರೋಲ್ ಮಾಡ್ಬೋದಾ ಸರ್? ಈಗ ಬಹಳ ಚರ್ಚೆ ಆಗ್ತಿರೋ ವಿಷಯ, ಯಾಕೆಂದರೆ ಜಗತ್ತಲ್ಲೇ ಟಾಪ್ 2 ಸ್ಥಾನದಲ್ಲಿ ನಮ್ಮ ಬೆಂಗಳೂರು ಇರೋದು. ತುಂಬ ಕಮ್ಮಿ. ಈಗಾಗಲೇ ಟಾಪ್ 1 ಸ್ಥಾನಕ್ಕೂ ಕೂಡ ಬಂದಿದೆ ಅನ್ನೋ ಚರ್ಚೆಗಳು ಕೂಡ ಶುರುವಾಗ್ತಾ ಇರೋದು. ನೀವು ವಿದೇಶಗಳನ್ನು ನೋಡಿದ್ದೀರಿ, ಹೆಚ್ಚಾಗಿ ಗಮನಿಸಿದ್ದೀರಿ. ಈ ಟ್ರಾಫಿಕ್ನ ಬೇರೆ ಏನಾದರೂ ಪರ್ಯಾಯ ವ್ಯವಸ್ಥೆಗಳಿದಾವೆ ಸರ್? ಆ ನಿಟ್ಟಿನಲ್ಲಿ ಇಲ್ಲಿಯವರು ಕೂಡ ಅನುಚೇತು ಆ ಥರದ ಎಲ್ಲ ಅಧಿಕಾರಿಗಳು ಭಾಳ ತಲೆ ಕೆಡಿಸ್ಕೊಂಡಿರೋದು ಉಂಟು, ಆದರೂ ಕಮ್ಮಿ ಮಾಡೋಕ್ಕಾಗ್ತಾ ಇಲ್ಲ ಅಂತ. ಇತ್ತು ನಮ್ಮ ಸ್ಕೂಲ್ನಲ್ಲಿ ಹೋದಾಗ ರೋಡ್ ಸರ್ವಿಸ್ ಪ್ಯಾಟ್ರೋಲ್ ಅಂತ ಹುಡುಗರನ್ನ ಕರೆಸಿ ಕಂಪ್ಲೀಟ್ ಟ್ರೈನ್ ಮಾಡೋರು. ಹೇಗೆ ಸಿಗ್ನಲ್ ಮೇಂಟೈನ್ ಮಾಡೋದು, ಯಾವ ರೀತಿ ಇದು ಮಾಡೋದು, ಇದಕ್ಕೇನು ಅಂತೀವಿ, ಸ್ಟಾಪ್ ಲೈನ್ ಕ್ರಾಸ್ ಮಾಡಿದ ತಕ್ಷಣ ಅದೇನು ಪ್ರಾಬ್ಲಮ್ಮು, ಸಿಗ್ನಲ್ ಜಂಪ್ ಮಾಡೋ ಪರಿಸ್ಥಿತಿ ಅದೇನು ಪ್ರಾಬ್ಲಮ್ಮು, ಸರಿನಾ, ಓವರ್ ಸ್ಪೀಡಿಂಗ್ ಅದೇನು ಪ್ರಾಬ್ಲಮ್ಮು. ಸೊ ಹೆವಿ ಟ್ರಾಫಿಕ್ ಇದ್ದಾಗ ಹೌ ಡು ಯು ರೆಗ್ಯುಲೇಟ್ ದ ಟ್ರಾಫಿಕ್ಕು, ಇದೆಲ್ಲ RSPನಲ್ಲಿ ಕಲಿಸ್ಕೊಡ್ತೇವೆ. ನಾನು ಹೇಳ್ತಾ ಇದ್ದೀನಿ, ಪ್ರತಿ ಕಾಲೇಜಸ್ ಆಗಲಿ ಸ್ಕೂಲ್ನಲ್ಲಾಗಲಿ ಹೇಗೆ ನಮ್ಮ ರಾಜ್ಯದ ನಾವು ಹಾಡನ್ನು ನಾವು ಜಯ ಭಾರತ ಜನನೀಯ ತನುಜಾತೆ ಅಂತ ಹೇಳ್ತೀವೋ, ಈ ಕರ್ತವ್ಯನೂ ಮಕ್ಕಳಿಗೆ ಜೊತೆಲಿ ನಾವು ಹೇಳ್ಕೊಡ್ಬೇಕು. ರೋಡ್ ಸರ್ವಿಸ್ ಪ್ಯಾಟ್ರೋಲ್ RSP ಡೆವಲಪ್ ಮಾಡಿ, ಅವಾಗ ಆ ನಾಲೆಡ್ಜ್ ಬಂದಾಗ ತಾನಾಗೆ ಓವರ್ ಸ್ಪೀಡಿಂಗು, ಆಮೇಲೆ ಕೆಲವು ಟ್ರಾಫಿಕ್ ರೂಲ್ಸು, ಡ್ರೈವಿಂಗ್ ರೂಲ್ಸು, ಲೇನ್ ಡಿಸಿಪ್ಲಿನ್ನು. ಟ್ರಾಫಿಕ್ ವೈಲೇಷನ್ಸ್ ಬೇರೆ ಸರ್, ಅಟ್ಲೀಸ್ಟ್ ನನ್ನ ಟ್ರಾಫಿಕ್ ವೆಹಿಕಲ್ಸ್ಗಳು ಕಮ್ಮಿ ಆಗುವಂಥದ್ದು ಅಂತಂತ ಹೇಳಿದರೆ, ನಾನು ಇಷ್ಟೇ ಹೇಳ್ತಾ ಇದ್ದೀನಿ, ಯು ಶುಡ್ ಫಾಲೋ ದ ಟ್ರಾಫಿಕ್ ರೂಲ್ಸ್. ಒಂದು. ಎರಡನೇದು, ದ ರೋಡ್ ಶುಡ್ ಬಿ ಪರ್ಫೆಕ್ಟ್. ಎರಡನೇದು. ಆಮೇಲೆ ಎಷ್ಟೋ ಸರಿ ಆ ಚಾರ್ಸಿನ ಅಗಲ ಮಾಡಿಬಿಟ್ರು ಬಸ್ದು. ನಿಮ್ಗೆ ಅರ್ಥ ಆಗ್ತಾ ಇದ್ರಾ? ಹೌದು ಸರ್, ಬಿಡ್ತು ಅಗಲ ಮಾಡಿಬಿಟ್ರು. ಲೆಂತ್ ಆದರೆ ಬ್ಯಾಲೆನ್ಸ್ ಆಗುತ್ತೆ. ಬಿಡ್ತಾ ಆಯಿತು ಅಂದರೆ ಹಿಂಗೂ ಆಗಲ್ಲ ಹಂಗೂ ಆಗಲ್ಲ. ಕರೆಕ್ಟಾ? ಇವತ್ತು ಇನೋವಾ ಗಾಡಿ ನುಗ್ಗೋಗ್ಬಿಡುತ್ತೆ, ಮಾರುತಿ ವ್ಯಾನ್ ನುಗ್ಗೋಗ್ಬಿಡುತ್ತೆ, ಸ್ಲೀಕ್ ಆಗಿರೋ Ertiga ಗಾಡಿ ಹೋಗುತ್ತೆ. ಬಟ್ ಅದೇ ಸ್ವಲ್ಪ ಬ್ರಾಡರ್ ವೆಹಿಕಲ್ಗಳು ನಿಂತ್ಕೊಂಡ್ಬಿಡ್ತವೆ. ಸೊ ವೆನ್ ಯು ಮ್ಯಾನುಫ್ಯಾಕ್ಚರ್ ಆಲ್ಸೋ ತುಂಬ ಕ್ಯಾಲ್ಕುಲೇಟ್ ಮಾಡಿ, ಟ್ರಾಫಿಕ್ ಸೆನ್ಸ್ ಇಟ್ಕೊಂಡು, ರೋಡ್ ಸೇಫ್ಟಿ ಇಟ್ಕೊಂಡು, ಹೈಟು, ವೆಯ್ಟು, ಡೈಮೆನ್ಷನ್ಸು ಈ ಲೆವೆಲ್ಗೆ ಕುಸಿಯುತ್ತಾ ಗಾಡಿ ಅಂತ 100 ಸರಿ ಕ್ರ್ಯಾಶ್ ಟೆಸ್ಟ್ ಮಾಡಿ ಆಮೇಲೆ ಬಿಡ್ರಿ ರೋಡಿಗೆ. ಕರೆಕ್ಟ್ ಮಾಡ್ಕೊತ ಬನ್ನಿರಿ. ಅರ್ಜೆಂಟಾಗಿ ಗಾಡಿ ಬಿಟ್ಬಿಡ್ತೀರಲ್ಲ, ಸೆಗ್ಮೆಂಟಿಗೆ ರೈಟ್ಸ್ ಕೊಟ್ಬಿಟ್ರು ಅಂತ. ಅದೇ ನಾವು ಮನೆ ಕಟ್ಟೋಕೆ ಹೋದಾಗ 108 ಕೇಳ್ತೀರಾ. 106 ಗಾಡಿ ದೊಡ್ಡ ಕಂಪ್ನಿಗಳದವ ಆಕ್ಸಿಡೆಂಟ್ ಆಗೋಗ್ಬಿಡುತ್ತೆ, ಅವ್ರಿಗೆ ಕ್ವೆಶ್ಚನ್ಸೇ ಇಲ್ಲ. ಹಾಗಾಗಿ ಇದೆಲ್ಲನೂ ಇದೆ. ಸೊ ಇದ್ರ ಜೊತೆಯಲ್ಲಿ ರೋಡ್ಸು ಪರ್ಫೆಕ್ಟ್ ಆಗಿರಬೇಕು. ಒನ್ ವೇ ಯಾವ ರೀತಿ ಮಾಡ್ತೀವಿ, ಆಮೇಲೆ ನಂಬರ್ ಆಫ್ ಟ್ರಾಫಿಕ್ ಇನ್ಸ್ಪೆಕ್ಟರ್ಸ್, ದೇ ಶುಡ್ ಬಿ ಅಬ್ಸರ್ವಿಂಗ್ ದ ಟ್ರಾಫಿಕ್. ಇಲ್ಲಾಂದರೆ ಸಾಧ್ಯ ಇಲ್ಲ, ಕಷ್ಟ ಆಗುತ್ತೆ. ಅದು ಮಾಡಲೇಬೇಕು. ಇನ್ನು ಇಷ್ಟೆಲ್ಲ ಬೇಕಂದ್ರೆ ಅಷ್ಟೆಲ್ಲ ಬೇಕೇ ಬೇಕು. ಆಮೇಲೆ ಅಗತ್ಯ ಇದ್ದರೆ ಹೊರಗಡೆ ಹೋಗ್ರಿ. ಎಲ್ಲರೂ ಭಾನುವಾರನೇ ಇದು ಮಾಡಬೇಕು ಅಂದಾಗ ಪ್ಲ್ಯಾನ್ ಮಾಡಿಕೊಂಡು ಹೇಗೆ ಹೋಗಬೇಕು, ಸ್ಟಾರ್ಟ್ ಅರ್ಲಿ, ರೀಚ್ ಸೇಫ್ಲಿ. ಬೇಗನೆ ಹೊರಡು, ಬೇಗನೆ ತಲುಪು. ಥ್ಯಾಂಕ್ ಯು ಸ್ನೇಹಿತರೆ. ಇದಿಷ್ಟು ವಿನೋದ್ ರಾಜ್ ಅವರ ಮಾತು. ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.